ಓಂ ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಾವು ಕಠೋಪನಿಷತ್ತಿನ ಮೊದಲನೇ ಅಧ್ಯಾಯದ 3ನೇ ವಲ್ಲಿಯ ಚಿಂತನೆಯನ್ನು ಮಾಡ್ತಾ ಇದ್ದೆವು. 3ನೇ ವಲ್ಲಿಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಹಿಂದಿನ ತರಗತಿಯಲ್ಲಿ 13ನೇ ಮಂತ್ರದ ಚಿಂತನೆಯನ್ನು ಮಾಡ್ತಾ ಇದ್ದೆವು. 11 ಮತ್ತು 12ನೇ ಮಂತ್ರದಲ್ಲಿ ಆತ್ಮಸ್ವರೂಪ ಹಾಗೂ ಆತ್ಮಜ್ಞಾನಕ್ಕೆ ಬೇಕಾದ ಅರ್ಹತೆ, ವಿಶೇಷವಾಗಿ ಸೂಕ್ಷ್ಮ ಬುದ್ಧಿ, ಇವುಗಳನ್ನ ಸ್ಪಷ್ಟವಾಗಿ ಯಮಧರ್ಮನು ನಿರೂಪಿಸಿದ ಮೇಲೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವ ಉಪಾಯವನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ನಿಧಿಧ್ಯಾಸನ ಎಂಬುದಾಗಿ ಹೇಳ್ತಾರೆ. ನಮ್ಮ ಪರಂಪರೆಯ ಸಾಧನೆಯ ಪ್ರಕ್ರಿಯೆಯಲ್ಲಿ ಉಪಾಸನೆ ಮತ್ತು ನಿಧಿಧ್ಯಾಸನ ಅಂತ 2 ರೀತಿಯ ಧ್ಯಾನವನ್ನು ಹೇಳಿದ್ದಾರೆ. ಉಪಾಸನೆ ಅಂತ ಹೇಳಿದ್ರೆ ಸಗುಣ ಬ್ರಹ್ಮದಲ್ಲಿ ಮನಸ್ಸನ್ನ ನಿಲ್ಲಿಸ್ತಕ್ಕಂಥದ್ದು. ನಿಧಿಧ್ಯಾಸನ ಅಂದ್ರೆ ನಿರ್ಗುಣ ಬ್ರಹ್ಮದ ಸ್ವರೂಪವನ್ನ ಆಲೋಚಿಸುತ್ತಾ ಅದರಲ್ಲಿ ನೆಲೆ ನಿಲ್ಲುವಂತ. ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಇದನ್ನು ನಾವು ಸಾಕಷ್ಟು ಬಾರಿ ಚರ್ಚಿಸಿದ್ದೇವೆ. ಮಾಯಾ ಉಪಾಧಿ ಸಹಿತನಾದ ಬ್ರಹ್ಮನಿಗೆ ಸಗುಣ ಬ್ರಹ್ಮ ಅಥವಾ ಈಶ್ವರ ಎಂಬುದಾಗಿ ಅದರ ಮೇಲೆ ಮನಸ್ಸನ್ನ ನಿಲ್ಲಿಸುವಂತಹ ಸಾಧನೆಗೆ ಉಪಾಸನೆ ಎಂಬುದಾಗಿ ಹೇಳ್ತಾರೆ. ಸಗುಣ ಬ್ರಹ್ಮಣಿ ಸಜಾತಿಯ ವೃತ್ತಿ ಪ್ರವಾಹ ರೂಪ ಮಾನಸ ವ್ಯಾಪಾರ. ಅದೊಂದು ಮಾನಸ ವ್ಯಾಪಾರ, ಕೇವಲ ಮನಸ್ಸಿನಿಂದಲೇ ಮಾಡತಕ್ಕಂತಹ ಕೆಲಸ. ಅಲ್ಲಿ ಯಾವುದೇ ಪೂಜಾ ಪರಿಕರಗಳಾಗಲಿ ಇರುವುದಿಲ್ಲ. ಪೂಜಾ ಪರಿಕರಗಳನ್ನು ಇಟ್ಟುಕೊಂಡು ಮಾಡುವುದಕ್ಕೆ ಕರ್ಮ ಎಂಬುದಾಗಿ ಹೇಳಿ. ಹೀಗೆ ನಾವು ಬಾಹ್ಯದಲ್ಲಿ ಮಾಡತಕ್ಕಂತಹ ಪೂಜೆ ಅಂತ ಏನಿದೆ ಅದು ಕರ್ಮಯೋಗದ ವ್ಯಾಪ್ತಿಗೆ ಬಂದ್ಬಿಡ್ತದೆ. ಅದಕ್ಕೆ ಕೇವಲ ಮನಸ್ಸಿನಲ್ಲಿ ನಾವು ಇಷ್ಟ ದೇವದ ಪೂಜೆಯನ್ನು ಮಾಡಿದ್ರೆ, ಶಿವಮಾನಸ ಪೂಜಾ ಕೇವಲ ಮನಸ್ಸಲ್ಲಿ ನಾವು ಮಾಡಿಬಿಟ್ರೆ ಅದನ್ನ ಉಪಾಸನೆ ಎಂಬುದಾಗಿ ಕರೀತಾರೆ. ಹಾಗೆ ಅನೇಕ ಬಗೆಯ ಉಪಾಸನೆಗಳನ್ನ ಪ್ರಾಚೀನ ಗ್ರಂಥಗಳಲ್ಲಿ ಕಾಣುತ್ತೇವೆ. ತದನಂತರ ದಿನಗಳಲ್ಲಿ ಪುರಾಣ ಮತ್ತು ಆಗಮಶಾಸ್ತ್ರಗಳ ಸಹಾಯದಿಂದ ಪ್ರತಿಮಾ ಉಪಾಸನೆಯ ಪದ್ಧತಿ ಎನ್ನುವಂಥದ್ದು ತುಂಬಾ ಪ್ರಚಲಿತವಾಗಿರುವುದು ಕಾಣುತ್ತೆ. ಆದರೆ ನಿಧಿಧ್ಯಾಸನ ಅಂತ ಹೇಳಿದ್ರೆ ಭಗವಂತನ ಯಾವುದೋ ಒಂದು ರೂಪವನ್ನ ಇಲ್ಲಿ ತೆಗೆದುಕೊಳ್ಳುವಂಥದ್ದಲ್ಲ. ಇದು ಕೂಡ ಮಾನಸ ವ್ಯಾಪಾರವೇ. ಅಂದ್ರೆ ಮನಸ್ಸಿನಲ್ಲಿ ಸಜಾತೀಯ ವೃತ್ತಿ ಪ್ರವಾಹದಿಂದಲೇ ಮಾಡಬೇಕಾದ ಕಾರ್ಯ. ಆದ್ರೆ ಧ್ಯೇಯ ಅನ್ನುವಂಥದ್ದು ನಿರ್ಗುಣ ಬ್ರಹ್ಮ ಆಗಿರುತ್ತೆ. ಹಾಗಾದ್ರೆ ಆ ನಿರ್ಗುಣ ಬ್ರಹ್ಮ ಅಂದ್ರೆ ಏನು? ಅದು ಆತ್ಮವೇ. ನಿರ್ಗುಣ ಬ್ರಹ್ಮ ಅಂದ್ರೂ ಒಂದೇ, ಆತ್ಮ ಅಂತ ಹೇಳಿದ್ರು ಒಂದೇ. ಆದ್ದರಿಂದ ಯಾವುದೇ ಉಪಾಸನೆಯಾಗ್ಲಿ ಅಥವಾ ನಿಧಿಧ್ಯಾಸನವಾಗ್ಲಿ ಮೊದಲು ತಿಳಿದುಕೊಳ್ಳಬೇಕು. ಉಪಾಸ್ಯದ ಬಗ್ಗೆ ತಿಳ್ಕೊಳ್ಬೇಕು, ಉಪಾಸನಾ ಪದ್ಧತಿಯ ಬಗ್ಗೆ ತಿಳ್ಕೊಳ್ಬೇಕು. ಧ್ಯಾನ, ಧ್ಯೇಯ, ಧ್ಯಾತೃ
ಇದು ಮೂರನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ತಿಳಿದುಕೊಂಡ ಮೇಲೆ ನಾವು ಮನಸ್ಸನ್ನು ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದೆ. ಹಾಗೆ ಧಾರಣೆ ಅಂತ ಕರೀತಾರೆ ಯೋಗದ ಕ್ರಿಯೆ. ಧಾರಣೆ ಅಂದ್ರೇನು? ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಹಿಡಿದಿಡೋದು. ಆ ಹಿಡಿದಿಡೋದಕ್ಕೆ ಸ್ಪಷ್ಟವಾದ ಚಿತ್ರಣ ಮನಸ್ಸಲ್ಲಿ ಮೂಡಬೇಕಾಗ್ತದೆ. ಹಾಗೆ ವೇದಾಂತದ ಮೆಡಿಟೇಷನ್ ಏನಿದೆ, ವೇದಾಂತಿಕ್ ಮೆಡಿಟೇಷನ್ ಅಂತ ನಾವು ಏನ್ ಕರಿತೇವೆ, ಅದನ್ನೇ ನಿಧಿಧ್ಯಾಸನ ಅಂತ ಕರಿತೇವೆ. ಅದರಲ್ಲಿಯೂ ಕೂಡ ಆ ಧ್ಯೇಯ ವಸ್ತುವಾದ ಆತ್ಮನ ಸ್ಪಷ್ಟವಾದಂತಹ ಚಿತ್ರಣ, ಆತ್ಮಜ್ಞಾನ ಎಂಬುದಾಗಿ ಕರೀತಾರೆ. ಆತ್ಮನ ಸ್ಪಷ್ಟವಾದಂತಹ ಅರಿವು ನಮಗಿದ್ದಾಗ ಮಾತ್ರ ಆ ನಿಧಿಧ್ಯಾಸನವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ನಿರ್ಗುಣ ಬ್ರಹ್ಮ ಅಂದ್ರೆ ಏನೋ ಆಕಾಶದ ಹಾಗೆ ವಿಶಾಲವಾಗಿರ್ತಕ್ಕಂಥದ್ದು, ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಇರುವುದು, ಹೀಗೆ ಕಲ್ಪನೆಯಲ್ಲಿ ನಾವು ಮನಸ್ಸನ್ನು ತೊಡಗಿಸ್ಬೇಕಾಗತ್ತೆ. ಆದ್ರಿಂದ ಹಾಗಲ್ಲ. ಅದು ಶ್ರವಣ ಮತ್ತು ಮನನ ಅನ್ನುವಂತಹ ಒಂದು ಪ್ರಕ್ರಿಯೆ ಆದ ಮೇಲೆ ನಿಧಿಧ್ಯಾಸನ ಸಾಧ್ಯ ಆಗ್ತದೆ. ಶ್ರವಣ ಮತ್ತು ಮನನದಿಂದ ಆತ್ಮನ ಸ್ವರೂಪದ ಬಗ್ಗೆ ಸ್ಪಷ್ಟವಾದ ಚಿತ್ರಣ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಮತ್ತೆ ನಮ್ಮ ಮನಸ್ಸನ್ನ ಆತ್ಮಾಕಾರವಾಗಿ ಮಾಡಿಕೊಳ್ತಕ್ಕಂಥದ್ದು. ಆತ್ಮಸ್ವರೂಪ ಹೇಗಿದೆಯೋ ಹಾಗೆಯೇ ಮನಸ್ಸನ್ನ ಚಿಂತಿಸುತ್ತ ಆತ್ಮನಲ್ಲಿಯೇ ಮನಸ್ಸನ್ನ ನಿಲ್ಲಿಸುವಂತಹ ಪ್ರಕ್ರಿಯೆ ಎಂಬುದಾಗಿ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತಯೇತ್ ಅಂತ ಹೇಳ್ತಾರೆ. ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಆತ್ಮಾನಂ ಸಂಸ್ತಭ್ಯ, ಆತ್ಮನಲ್ಲಿಯೇ ಮನಸ್ಸನ್ನ ನಿಲ್ಲಿಸುವಂಥದ್ದು. ಆತ್ಮ ಸಂಸ್ಥಂ, ಈ ಶಬ್ದಗಳನ್ನ ನಾವು ನೋಡ್ತೇವೆ. ಅದನ್ನೇ, ಆ ಪ್ರಕ್ರಿಯೆಯನ್ನೇ ಈ ಮಂತ್ರದಲ್ಲಿ ವಿವರಿಸಲಾಗಿದೆ. ಆದ್ರಿಂದ ನಿಧಿಧ್ಯಾಸನ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಆಲೋಚನೆ ಇಲ್ಲದ ಹಾಗೆ ಮಾಡ್ಕೊಳ್ಳುವಂಥದ್ದಲ್ಲ. ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾದ ಸಂಗತಿ ಏನಂದ್ರೆ, ಥಾಟ್ಲೆಸ್ ಸ್ಟೇಟ್ ಅನ್ನ ಅಟೈನ್ ಮಾಡ್ಬಿಟ್ರೆ ಆತ್ಮಜ್ಞಾನ ಆಗತ್ತೆ ಅಂತ ಎಷ್ಟೋ ಜನರ ಅಭಿಪ್ರಾಯ ಇದೆ. ಮನಸ್ಸನ್ನ ನಿಧಾನ ಮಾಡಿಕೊಳ್ಬೇಕು ಅಥವಾ ಮನಸ್ಸನ್ನ ಆಲೋಚನಾ ರಹಿತವಾಗಿ ಮಾಡ್ಕೊಳ್ಬೇಕು, ಅದಕ್ಕಾಗಿ ಸಾಧನೆ ಮಾಡಬೇಕು ಅಂತ. ಆಲೋಚನಾ ರಹಿತವಾಗ್ತದೆ ಹೇಗೆ? ಆತ್ಮನನ್ನೇ ಕುರಿತು ಚಿಂತಿಸುತ್ತಾ ಇದ್ದ ಹಾಗೆ, ಅಹಂಕಾರ ಮಿಥ್ಯಾ ಆದ ಹಾಗೆ ಮನಸ್ಸು ವೃತ್ತಿರಹಿತವಾಗಿ ಆಗ್ತದೆ. ಆ ಪ್ರಕ್ರಿಯೆ ಬೇರೆ. ಕೆಲವರು ಏನ್ ಮಾಡ್ತಾರೆ, ವೇದಾಂತ ಶ್ರವಣ ಮನನ ಮಾಡೋಲ್ಲ, ಕೇವಲ ಮನಸ್ಸನ್ನು ಪ್ರಶಾಂತ ಮಾಡ್ತಾ ಹೋದ್ರೆ, ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಹೋದಾಗ ಎಲ್ಲೋ ಆತ್ಮನ ಪ್ರಕಾಶ ನಮಗೆ ಉಂಟಾಗ್ತದೆ. ಅದಕ್ಕೆ ಮನಸ್ಸನ್ನ ಸೈಲೆನ್ಸ್ ಮಾಡತಕ್ಕಂತಹ ಒಂದು ಸಾಧನೆಯನ್ನು ಅವರು ಮಾಡ್ತಾರೆ. ಅದನ್ನ ಶಂಕರರು ಒಪ್ಪಲ್ಲ. ಉಪನಿಷತ್ತು ಕೂಡ ಅದು, ಭಗವದ್ಗೀತೆ ಉಪನಿಷತ್ತುಗಳಲ್ಲಿ ಕೂಡ ಅದು ಒಪ್ಪಿಗೆ ಆಗಿರೋ ವಿಷಯ ಅಲ್ಲ. ಅಂದ್ರೆ ಮನಸ್ಸು ಆಲೋಚನಾ ರಹಿತವಾದ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಹೋದಾಗ ಎಲ್ಲೋ ಆತ್ಮಜ್ಞಾನ ಘಟಿಸ್ತದೆ, ಸಂಭವಿಸ್ತದೆ, ಅದೊಂದು ಘಟನೆ ಎಂಬುದಾಗಿ ಎಲ್ಲಿಯೂ ಹೇಳಲಿಲ್ಲ. ಅದಕ್ಕೆ ಹಿಂದಿನ ಮಂತ್ರದಲ್ಲಿಯೇ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಸೂಕ್ಷ್ಮ ಬುದ್ಧಿ ಅನ್ನುವಂಥದ್ದನ್ನ ಅಲ್ಲಿ ಅಪ್ರಿಶಿಯೇಟ್ ಮಾಡಿರೋದು ಕಾಣಿಸುತ್ತೆ. ಇನ್ನು ಕೇನೋಪನಿಷತ್ತಲ್ಲಿ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಪ್ರತಿಯೊಂದು ಆಲೋಚನೆಯಲ್ಲಿಯೂ ಆತ್ಮನನ್ನ ಗುರುತಿಸುವ ಸಾಮರ್ಥ್ಯ ಉಳ್ಳವನು ಅಮೃತತ್ವವನ್ನ ಪಡೀತಾನೆ ಅಂತ ಹೇಳುತ್ತೆ. ಹೀಗಿರುವುದರಿಂದ ಆಲೋಚನೆಯನ್ನು ನಿಷೇಧ ಮಾಡುವ ಒಂದು ಪ್ರಕ್ರಿಯೆ ಅಲ್ಲ. ಆಲೋಚನೆಗಳು ಇರುವಾಗಲೇ ಅದಕ್ಕೆ ಸಾಕ್ಷಿಯಾದ ಚೈತನ್ಯವನ್ನ ಗುರುತಿಸುವಂತಹ ಒಂದು ಕಲೆಯನ್ನ ನಾವು ಕಲ್ತುಕೊಳ್ಬೇಕು. ಅದನ್ನೇ ನಿಧಿಧ್ಯಾಸನ ಎಲ್ಲಿ ಧ್ಯೇಯಿ ಅನ್ನುವ ಧಾತು, ಧ್ಯೇಯಿ ಚಿಂತನೆ ಎನ್ನುವ ಧಾತುವಿನಿಂದ ಆ ಶಬ್ದ ಬಂದಿದೆ. ದಿಧ್ಯಾಸ ಅಂದ್ರೆ ಧ್ಯಾತುಂ ಇಚ್ಛಾ, ಧ್ಯಾನ ಮಾಡುವ ಬಯಕೆ ಅಂತ ಅರ್ಥ. ದಿಧ್ಯಾಸ ಅಂದ್ರೆ ನೀ ಅಂದ್ರೆ ನಿತರಾಂ ಧ್ಯಾತುಂ ಇಚ್ಛಾ ಅಥವಾ ನಿಶ್ಚಯೇನ ಧ್ಯಾತುಂ ಇಚ್ಛಾ. ನಿಶ್ಚಯವಾಗಿ ಆತ್ಮವೊಂದನ್ನೇ ಆಲೋಚಿಸುವಂತಹ ಒಂದು ಪ್ರಕ್ರಿಯೆ ನಿಧಿಧ್ಯಾಸ ಅಥವಾ ನಿಧಿಧ್ಯಾಸನ ಅಂತ ಕರೀತಾರೆ. ಅಥವಾ ಯಾವಾಗಲೂ ಒಂದೇ ತೆರನಾದ
ಆತ್ಮವಿಚಾರವನ್ನು ಪೋಷಿಸುವಂತ ಒಂದು ಪ್ರಕ್ರಿಯೆ. ಅದು ನಾವು ವೇದಾಂತ ಶ್ರವಣವನ್ನ ಮಾಡುವ ಒಂದು ಪ್ರಕ್ರಿಯೆಯಲ್ಲೂ ಅದು ಘಟಿಸ್ತದೆ. ನಿರ್ಗುಣ ಬ್ರಹ್ಮ ವಿಚಾರವನ್ನ ಅಥವಾ ಆತ್ಮ ವಿಚಾರವನ್ನ ನಾವು ಏನು ಶ್ರವಣ ಮಾಡ್ತೇವೆ, ಆ ಶ್ರವಣ ಮಾಡುವ ಕಾಲದಲ್ಲಿಯೇ ಸಮಕಾಲದಲ್ಲಿಯೇ ಮನಸ್ಸು ಕೂಡ ಆತ್ಮನ ಕಡೆಗೆ ಹೊರಳುತ್ತಾ ಇರುತ್ತೆ. ಅದು ಒಂದು ನಿಧಿಧ್ಯಾಸನದ ಪ್ರಕ್ರಿಯೆ. ಅಥವಾ ಗ್ರಂಥ ಅಧ್ಯಯನ ಇರುತ್ತೆ, ಅಥವಾ ವೇದಾಂತ ವಾಕ್ಯಗಳನ್ನ ಮನಸ್ಸಲ್ಲಿ ತಂದುಕೊಂಡು ಅದರ ವಿಚಾರವನ್ನ ವಿಮರ್ಶೆ ಮಾಡುವುದಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಆ ವಿಚಾರವನ್ನು ಹಂಚಿಕೊಳ್ಳುವುದಿರಬಹುದು, ಚರ್ಚೆ ಇರಬಹುದು, ಅಥವಾ ಗ್ರಂಥ ರೂಪದಲ್ಲಿ ನೋಟ್ಸ್ ರೂಪದಲ್ಲಿ ಆ ಏನು ಅಧ್ಯಾಪನ ಮಾಡಿರುವ ವಿಷಯವನ್ನ ಲೇಖನ ಮಾಡುವಂಥದ್ದಿರ್ಬೋದು. ಇದು ನಿಧಿಧ್ಯಾಸನದ ಪ್ರಕ್ರಿಯೆಗಳೇ ಎಲ್ಲವೂ ಕೂಡ. ನೆನಪಿರ್ಲಿ, ಶ್ರವಣ ಮಾಡುವಾಗ ಏನೊಂದು ಆತ್ಮವಿಚಾರ ತಿಳಿದುಕೊಳ್ಳುವುದಕ್ಕಾಗಿ ಆತ್ಮವಿಚಾರ ಅನ್ನುವುದು ನಡೀತದೆ. ತಿಳಿದುಕೊಂಡ ಮೇಲೆ ಮತ್ತೆ ಶ್ರವಣ ಮಾಡುವಂಥದ್ದೇನಿದೆ ಅದು ನಿಧಿಧ್ಯಾಸನಕ್ಕಾಗಿ ನಡೀತದೆ. ಆರಂಭದಲ್ಲಿ ಅವನಿಗೆ ಸಂಶಯಗಳಿರುತ್ತೆ, ಅದರ ನಿವೃತ್ತಿಯಾಗಿ ಶ್ರವಣ ಮಾಡ್ತಾನೆ. ಸಂಶಯ ನಿವೃತ್ತಿ ಆದ ಮೇಲೂ ವೇದಾಂತ ಶ್ರವಣ ಮಾಡುವಂಥದ್ದು ಮನಸ್ಸನ್ನ ಆತ್ಮನಲ್ಲಿ ಹೊರಳಿಸುವುದಕ್ಕಾಗಿ. ಅದಕ್ಕೊಂದು ಏಡ್ ಬೇಕು, ಒಂದು ಸಾಧನ ಬೇಕು. ಅಷ್ಟು ಸುಲಭವಾಗಿ ಜನ್ಮ ಜನ್ಮಾಂತರಗಳ ವಾಸನೆಗಳಲ್ಲಿ ಮುಳುಗಿರತಕ್ಕಂತಹ ಮನಸ್ಸು ಆತ್ಮನೆಡೆಗೆ ತಿರುಗುವುದಿಲ್ಲ. ಅದಕ್ಕೆ ಪರಸ್ಪರ ಚಿಂತನೆ ಮಾಡಬಹುದು. ತತ್ ಚಿಂತನಂ, ತತ್ ಕಥನಂ, ಅನ್ಯೋನ್ಯಂ ತತ್ ಪ್ರಬೋಧನಂ, ಏಕಮೇವ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಬ್ರಹ್ಮಾಭ್ಯಾಸ, ಆತ್ಮಾಭ್ಯಾಸ, ನಿಧಿಧ್ಯಾಸನ ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಹೀಗೊಂದು ಬಗೆಯ ನಿಧಿಧ್ಯಾಸನ ಆದ್ರೆ ಒಂದು ಕಡೆಯಲ್ಲಿ ಕುಳಿತುಕೊಂಡು ಒಂದು ಸಮಾಧಿ ಅಭ್ಯಾಸ ರೂಪದ ನಿಧಿಧ್ಯಾಸನ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಕ್ಕಂಥ ನಿಧಿಧ್ಯಾಸನ ಯಾವುದಂದ್ರೆ ಒಂದ್ ಕಡೆ ಕುಳಿತುಕೊಂಡು ಮಾಡೋದು. ಅದಕ್ಕೆ ಬೇಕಾದ ಅಷ್ಟಾಂಗ ಯೋಗದ ಎಲ್ಲ ಹೆಜ್ಜೆ ಹಂತಗಳನ್ನ ಅವನಲ್ಲಿ ವರ್ಣಿಸ್ತಾನೆ. ಒಂದ್ ಕಡೆ ಕುಳಿತುಕೊಂಡು ಕಣ್ಮುಚ್ಚಿಕೊಂಡು ನಮ್ಮ ಒಂದೊಂದೇ ಶರೀರದ ಅಭಿಮಾನವನ್ನ ತ್ಯಾಗ ಮಾಡ್ತಾ ಬರ್ತಕ್ಕಂಥದ್ದು. ಆತ್ಮನನ್ನ ಕುರಿತು ಯೋಚಿಸುವುದು ಅಂದ್ರೆ ಅನಾತ್ಮ ಅಭಿಮಾನ ತ್ಯಾಗವೇ. ಯಾಕೆಂದ್ರೆ ನಾವು ಈಗಾಗಲೇ ಆತ್ಮವಾಗಿದ್ದೇವೆ ಮತ್ತು ಆತ್ಮನನ್ನ ಯಾವುದೇ ವೃತ್ತಿ ಪರಿಚ್ಛೇದವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವಸ್ತುವಿನ ರೂಪದಲ್ಲಿ ಪರಿಕಲ್ಪಿಸುವಂಥದ್ದಲ್ಲ, ಅದೆಲ್ಲವೂ ಕಲ್ಪನೆಯೇ ಆಗ್ತದೆ. ಆತ್ಮನು ಆಕಾಶದ ಹಾಗಿದ್ದಾನೆ, ಆತ್ಮನು ಬೆಳಕಿನ ರೂಪದಲ್ಲಿದ್ದಾನೆ, ಅಥವಾ ಇನ್ಯಾವುದೋ ರೂಪದಲ್ಲಿದ್ದಾನೆ, ಇವೆಲ್ಲವೂ ಕೂಡ ಕಲ್ಪನೆ ಆಗ್ತದೆ. ಆತ್ಮನೇ ಕಲ್ಪನೆಯ ವಿಷಯ ಅಲ್ಲ. ಈಗಾಗಲೇ ನಮ್ಮೆಲ್ಲರ ಆಗಿರುವ ಮೂಲ ಅರಿವು ಅದು. ಆ ಅರಿವನ್ನು ತಲುಪೋದಿಕ್ಕೆ ಹೇಗೆ ಉಪಾಯ ಅಂದ್ರೆ, ಯಾವ ಯಾವ ಅನಾತ್ಮ ವಸ್ತುಗಳಲ್ಲಿ ನಾವು ಅಭಿಮಾನವನ್ನು ಇಟ್ಟಿದ್ದೇವೋ ಆ ಅಭಿಮಾನವನ್ನು ಬಿಡ್ತಾ ಬರ್ತಕ್ಕಂಥದ್ದು. ಕೊನೆಗೆ ಎಲ್ಲ ಅಭಿಮಾನವನ್ನು ಬಿಟ್ಟ ಕೇವಲ ಅರಿವಿನ ರೂಪದಲ್ಲಿ ನಾವೇನು ಉಳಿದುಕೊಳ್ತೇವೋ ಅದೇ ಆತ್ಮಸ್ಥಿತಿ, ಆತ್ಮ ಸಂಸ್ಥಾ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಮನಸ್ಸು ಆಲೋಚನೆಗಳನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಮನಸ್ಸು ಸ್ವರೂಪದ ಕಡೆಗೆ ಹೊರಳುವಂಥದ್ದಲ್ಲ. ಇದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ. ಯಾಕಂದ್ರೆ ಜನ್ಮ ಜನ್ಮಾಂತರಗಳಿಂದ ದೇಹ ಅಭಿಮಾನವನ್ನು, ಮನಸ್ಸಿನ ಅಭಿಮಾನವನ್ನು, ಬುದ್ಧಿ ಅಭಿಮಾನವನ್ನು, ಹೀಗೆ ಬಾಹ್ಯ ಪ್ರಪಂಚದ ಅಭಿಮಾನವನ್ನು ಇಟ್ಟುಕೊಂಡು ನಾವು ವಾಸನೆಯನ್ನು ಪೋಷಿಸಿ ಬೆಳೆಸಿರ್ತೇವೆ. ಬಾಲ್ಯದಾರಭ್ಯ ಇಲ್ಲಿಯ ತನಕ ಪೂರ್ವ ಜನ್ಮಗಳಲ್ಲಿಯೂ ಇದೇ ಕೆಲಸವನ್ನೇ ನಾವು ಮಾಡಿದ್ವಿ. ಆದ್ರಿಂದ ನಾನು ಅಂದಾಗಲೆಲ್ಲ ನಾನು ಇಂಥವನು, ಇಂಥವರ ಮಗ, ಇಂಥ ಜಾತಿಯವನು, ಇಷ್ಟು ಗುಣಗಳನ್ನು ಹೊಂದಿದವನು, ಇಷ್ಟು ಸಾಮರ್ಥ್ಯವನ್ನು ಹೊಂದಿದವನು, ಈ ಪ್ರಕಾರವಾದ ಅಭಿಮಾನ ಗಟ್ಟಿಯಾಗಿ ಕೂತಿರ್ತದೆ. ಆದ್ರಿಂದ ಮತ್ತೆ ಮತ್ತೆ ಅದಕ್ಕೆ ಸಂಬಂಧಿಸಿದ ಆಲೋಚನೆಗಳು ಹುಟ್ಟುಕೊಳ್ತಾ ಇರ್ತದೆ. ಉದಾಹರಣೆಗೆ ಒಬ್ಬನು ತನ್ನ ತಂದೆ ಅಂತ ಭಾವಿಸಿಕೊಂಡಿದ್ರೆ
ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ ಯೋಚನೆಗಳು ಶುರುವಾಗುತ್ತೆ. ನಾನು ಯಜಮಾನ ಅಂತ ಭಾವಿಸಿಕೊಂಡವನಿಗೆ ಮನೆಯ ಜವಾಬ್ದಾರಿಗಳು ತೋಚಲಿಕ್ಕೆ ಶುರುವಾಗುತ್ತೆ. ನಾನು ಗೃಹಿಣಿ ಅಂತ ಅವಳಿಗೆ ಮನೆ ಕೆಲಸಗಳ ಬಗ್ಗೆ ಯೋಚನೆಗಳು ಶುರುವಾಗುತ್ತೆ. ಆದ್ರಿಂದ ಈ ನಾನು ಎಂತಕ್ಕಂತಹ ಅಭಿಮಾನವನ್ನ ಎಲ್ಲೆಲ್ಲಿ ಇಟ್ಟಿದ್ದೇವೋ ತತ್ಸಂಬಂಧಿಯಾದಂತಹ ಮನೋವೃತ್ತಿಗಳು ಜಾಗೃತವಾಗುವುದು ಸ್ವಭಾವ, ಮನಸ್ಸಿನ ಸ್ವಭಾವ. ಆದ್ರಿಂದ ದೀರ್ಘಕಾಲದ ಅಭ್ಯಾಸದ ಅವಶ್ಯಕತೆ ಇರ್ತದೆ. ಸ್ವಾಮಿ ಪರಮಾರ್ಥಾನಂದಜಿಯವರು ಚೆನ್ನಾಗಿ ಹೇಳ್ತಾರೆ, ಯಾರು ಉಪಾಸನೆಯನ್ನ ಸಾಕಷ್ಟು ದೀರ್ಘಕಾಲ ಉಪಾಸನೆಯನ್ನ ಮಾಡಿ ವೇದಾಂತ ಶ್ರವಣಕ್ಕೆ ಬಂದಿರ್ತಾನೋ ಅವರಿಗೆ ಶ್ರವಣ ಸಮಕಾಲದಲ್ಲಿಯೇ ಜ್ಞಾನ ನಿಷ್ಠೆಯೂ ಆಗ್ತದೆ ಅಂತ. ಶ್ರವಣ ಮನನ ಮಾಡ್ತಾ ಮಾಡ್ತಾ ಜ್ಞಾನ ನಿಷ್ಠೆಯೇ ಸಿದ್ಧಿಯಾಗಿ ಬಿಡುತ್ತದೆ. ಅವರಿಗೆ ದೀರ್ಘಕಾಲದ ನಿಧಿಧ್ಯಾಸನದ ಅವಶ್ಯಕತೆ ಇಲ್ಲ. ನಮ್ದೆಲ್ಲ ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳ್ತಾರ. ನಾವು ಸಾಕಷ್ಟು ಕರ್ಮಯೋಗವನ್ನೂ ಮಾಡಲಿಲ್ಲ, ಸಾಕಷ್ಟು ಉಪಾಸನೆಯನ್ನೂ ಮಾಡಲಿಲ್ಲ, ನೇರವಾಗಿ ಹೇಗೋ ಭಗವದ್ ಅನುಗ್ರಹದಿಂದ ವೇದಾಂತ ಚಿಂತನೆಗೆ ಪ್ರವೇಶ ಮಾಡಿದ್ವಿ. ನಮ್ಮಂಥವರಿಗೆ ಏನು ಪರಿಹಾರ ಅಂದ್ರೆ ದೀರ್ಘ ನಿಧಿಧ್ಯಾಸನ ಮಾಡಬೇಕಾಗ್ತದೆ. ಹೆಚ್ಚು ಹೊತ್ತು ಆತ್ಮವಿಚಾರದಲ್ಲಿಯೇ ನಾವು ಮನಸ್ಸನ್ನ ತೊಡಗಿಸಿಕೊಳ್ಳಬೇಕಾಗ್ತದೆ. ಈ ಮಿಥ್ಯಾಭಿಮಾನಗಳನ್ನ ಕೊಡವಿಕೊಂಡು ನಾನು ಸರ್ವವ್ಯಾಪಕನಾದ ನಿತ್ಯ ಶುದ್ಧ ಬುದ್ಧನಾದಂತಹ ಆತ್ಮಸ್ವರೂಪನಿದ್ದೇನೆ, ಈ ದೇಹ ಮನಸ್ಸು ಬುದ್ಧಿ ಇದ್ಯಾವುದು ನಾನಲ್ಲ ಎನ್ನುವಂತಹ ಈ ಚಿಂತನೆ. ನಿಧಿಧ್ಯಾಸನವೂ ಕೂಡ ಚಿಂತನೆ, ನಿಧಿಧ್ಯಾಸನವೂ ಕೂಡ ಆತ್ಮ ವಿಚಾರವೇ. ಅಲ್ಲಿ ಬುದ್ಧಿಯಲ್ಲಿ ವೃತ್ತಿಗಳಿರ್ತದೆ. ವೃತ್ತಿ ಯಾವ ರೂಪವಾಗಿರ್ತದೆ? ಆತ್ಮ ಮತ್ತು ಅನಾತ್ಮವನ್ನ ಸ್ಪಷ್ಟವಾಗಿ ಬೇರ್ಪಡಿಸಿಕೊಂಡು ಆತ್ಮವೇ ನಾನು, ಅನಾತ್ಮ ನಾನಲ್ಲ ಎನ್ನುವಂತಹ ಒಂದು ನಿಶ್ಚಯವನ್ನ ಹೊಂದಿದಂತಹ ಬುದ್ಧಿಯಾಗಿರ್ತದೆ. ಆ ನಿಶ್ಚಯವನ್ನೇ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳುವ ಪ್ರಕ್ರಿಯೆ. ಹಾಗೆ ಮಾಡ್ತಾ ಮಾಡ್ತಾ ಈ ಜೀವಭಾವ ಅನ್ನೋದು ಶಿಥಿಲವಾಗ್ತದೆ. ಕರ್ತ, ಭೋಕ್ತ, ಜ್ಞಾತ ಎನ್ನುವಂತಹ ಸಂಸಾರಿಯಾಗಿರುವ ನನ್ನ ಅಭಿಮಾನಗಳೇನಿದೆ ಅದು ಶಿಥಿಲ ಆಗ್ತಾ ಬಂದು ಆತ್ಮಸ್ವರೂಪವಾದಂತಹ ಸತ್ಯತ್ವ, ಸರ್ವವ್ಯಾಪಕತ್ವ, ನಿತ್ಯತ್ವ, ಚಿದ್ಘನ, ಸದ್ಘನ ಈ ರೀತಿಯಾದ ಆತ್ಮದ ಏನು ಲಕ್ಷಣಗಳಿದೆಯೋ ಅದು ಅತ್ಯಂತ ಸಹಜವಾಗಿ ನನ್ನ ಸ್ವರೂಪ ಎಂಬುದಾಗಿ ನಮ್ಮ ನೆನಪಿಗೆ ಬರಬೇಕು ಎಂಬುದಿಲ್ಲಿ ಮುಖ್ಯವಾದ ವಿಷಯ. ಆತ್ಮನಿಷ್ಠೆ, ಜ್ಞಾನನಿಷ್ಠೆ ಅಂತ ಕರೆಯೋದಿದ್ದೇನೆ. ಯಾವ ಸಂದರ್ಭದಲ್ಲಿಯೂ ಕೂಡ ಈ ಜ್ಞಾನ ನನ್ನ ಬುದ್ಧಿಯಲ್ಲಿ ಹೊಳೆಯಬೇಕು. ಪ್ರತಿಕೂಲ ಅನುಕೂಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ಆತ್ಮಸ್ವರೂಪದ ನೆಲೆಯಲ್ಲಿ ನಾನು ನನ್ನ ವ್ಯವಹಾರವನ್ನು ಮಾಡುವಂತ ಆಗಬೇಕು ಅಂತ. ಈಗ ನಾವೇನ್ ಮಾಡ್ತೇವೆ? ವೇದಾಂತ ಶ್ರವಣ ಕಾಲದಲ್ಲಿ ಆತ್ಮವಿಚಾರ ಬರುತ್ತದೆ. ಅದರ ವ್ಯವಹಾರದಲ್ಲಿ ತೊಡಗಿದ ತಕ್ಷಣ ನಾವು ಯಾವುದೋ ಒಂದು ವ್ಯಕ್ತಿಯಾಗಿ ಈಗೋ ಐಡೆಂಟಿಫಿಕೇಶನ್ ಏನಿದೆ ಅದನ್ನ ಇಟ್ಟುಕೊಂಡು ವ್ಯವಹಾರ ಶುರು ಮಾಡಿಬಿಡ್ತೇವೆ. ಮತ್ತೆ ಇನ್ನೂ ಆತ್ಮವಿಚಾರ ನೆನಪಾಗ್ಲಿಕ್ಕೆ ಯಾವುದೋ ಒಂದು ಸಮಯ ಬರಬೇಕು. ಆದರೆ ಎಂತಹ ನಿಷ್ಠೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದ್ರೆ ವ್ಯವಹಾರದ ಮಧ್ಯದಲ್ಲಿಯೂ ಕೂಡ ಆತ್ಮವಿಚಾರ ಅನ್ನುವಂಥದ್ದು ಅವನಿಗೆ ಹೊಳಿತಾ ಇರ್ಬೇಕು, ಅಷ್ಟು ಸಹಜವಾಗ್ಬೇಕು. ದೇಹಾಭಿಮಾನ ಅನ್ನುವಂಥದ್ದು ಎಷ್ಟು ಗಟ್ಟಿಯಾಗಿ ನಿಂತಿದೆಯೋ ಆತ್ಮಾಭಿಮಾನ ಅನ್ನೋದಷ್ಟೇ ಗಟ್ಟಿಯಾಗ. ನಾನು ಪುರುಷ, ನಾನು ಗಂಡಸು ಎನ್ನುವಂಥದ್ದು ಮಧ್ಯರಾತ್ರಿ ಕನಸಿನಲ್ಲಿ ಎಬ್ಬಿಸಿ ಒಬ್ಬನನ್ನು ಕೇಳಿದ್ರು ಕೂಡ ಥಟ್ಟನೆ ಹೇಳ್ತಾನೆ. ನೀನು ಗಂಡಸೋ ಹೆಂಗಸೋ ಎನ್ನುವ ವಿಷಯದಲ್ಲಿ ಸಂದೇಹ ಯಾರಿಗೂ ಇಲ್ಲ. ಎಷ್ಟು ಸಹಜವಾಗಿ ನಮ್ಮ ಮನದಾಳದಲ್ಲಿ ಅದು ಬೇರೂರಿದೆಯೋ ಅಷ್ಟೇ ಸಹಜವಾಗಿ ನಾನು ಹುಟ್ಟು ಸಾವುಗಳನ್ನ ಮೀರಿದ ಚಿಜ್ಯೋತಿಯ ಸ್ವರೂಪನಾಗಿದ್ದೇನೆ ಎಂಬಂತಹ ಆತ್ಮಸ್ವರೂಪದ ನೆಲೆಗಟ್ಟಿನಲ್ಲಿ ನಮ್ಮ ಬುದ್ಧಿ ದೃಢವಾಗಿ ನಿಂತಿರಬೇಕು. ಇದನ್ನೇ ಅಸಿಮಿಲೇಷನ್ ಅಂತ ಹೇಳ್ತಾರೆ. ಜ್ಞಾನದ ಪಚನವಾಗುವ ಕ್ರಿಯೆ ಅಂತ. ಜ್ಞಾನ ಪಚನ ಆಗ್ಬೇಕು ಅಂತ. ಒಳ್ಳೆ ದೃಷ್ಟಾಂತ ಏನಪ್ಪಾ ಅಂದ್ರೆ, ನಮ್ಮ ಹಸುಗಳು ಬೆಟ್ಟಕ್ಕೆ ಹೋಗಿ ಮೇಯ್ದುಕೊಂಡು ಬರ್ತವೆ. ಚೆನ್ನಾಗಿ ಹುಲ್ಲನ್ನು ಮೇಯ್ದುಕೊಂಡು ಬಂದು 1 ನಿಮಿಷನೂ ಪುರ್ಸೊತ್ತಿಲ್ಲದೆ ಮೇಯ್ದುಕೊಂಡು ಬರ್ತವೆ. ಕೊಟ್ಟಿಗೆಗೆ ಬಂದ ಮೇಲೆ ಅದು ತಿಂದಂತಹ ಆಹಾರವನ್ನ
ಮತ್ತೆ ಹೊರಗಡೆಗೆ ತೆಗೆದು ಅದನ್ನ ಜಗಿತಾ ಇರುತ್ತೆ. ಮೆಲುಕು ಹಾಕುವುದು ಅಂತ ಹೇಳ್ತಾರೆ. ಆ ರೀತಿ ಮೆಲುಕು ಹಾಕುವಂತಹ ಪ್ರಕ್ರಿಯೆ ಏನಿದೆ ಅದು ಬಹಳ ಮುಖ್ಯ. ಪಚನ ಆಗೋದಿಲ್ಲ ಎಲ್ರಿಗೂ. ಹಾಗೆ ತಿಂದ್ಕೊಂಡು ಬಂದ ಆಹಾರ ಹೊಟ್ಟೆಯಲ್ಲಿ ಇದ್ರೆ ಏನಾಗುತ್ತೆ, ಜೀರ್ಣ ಆಗಲ್ಲ, ಅದು ಅಜೀರ್ಣವಾಗುತ್ತೆ, ರೋಗಕ್ಕೆ ಕಾರಣ ಆಗುತ್ತೆ. ಹಾಗೆ ಗ್ರಹಣ ಮಾಡಿದಂತಹ ವಿಚಾರವನ್ನ ಮನಸ್ಸಿಗೆ ತಂದುಕೊಂಡು ಮೆಲುಕು ಹಾಕ್ತಕ್ಕಂತಹ ಪ್ರಕ್ರಿಯೆ ಏನಿದೆ, ಅದರಿಂದ ಆ ಆತ್ಮಸ್ವರೂಪದ ನೆಲೆಯಲ್ಲಿ ನಿಲ್ಲಲಿಕ್ಕೆ ಅನುಕೂಲ ಆಗುತ್ತೆ. ಆ ಪ್ರಕ್ರಿಯೆಯನ್ನ ಇಲ್ಲಿ ಸ್ಪಷ್ಟವಾಗಿ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ನಿಧಿಧ್ಯಾಸನವನ್ನು ಮಾಡುವುದು ಹೇಗೆ ಎನ್ನುವುದು ಉತ್ತಮವಾದಂತಹ ಮಂತ್ರ ಇದು. ಯಚ್ಚೇದ್ವಾಂಗ್ ಮನಸಿ ಪ್ರಾಜ್ಞಸ್ತದ್ಯಚ್ಚೇ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿನಿ ಯಚ್ಚೇತ್ ತದ್ಯಚ್ಚೇತ್ ಶಾಂತ ಆತ್ಮನಿ. ಹಿಂದಿನ ತರಗತಿಯಲ್ಲಿ ನಾವು ನೋಡಿದೆವು ಅದರ ಅರ್ಥವನ್ನ. ಯಚ್ಚೇತ್ ಅಂತ ಹೇಳಿದ್ರೆ ನಿಯಚ್ಚೇತ್, ಉಪಸಂಹರೇತ್ ಅಂತ, ಹಿಂದಕ್ಕೆ ಎಳೆದುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಒಂದೊಂದು ಕೋಶದಿಂದಲೂ ಕೂಡ ನೆಟ್ಟಿರುವ ಮನಸ್ಸನ್ನ ಹಿಂದಕ್ಕೆ ಎಳೆದುಕೊಳ್ಬೇಕು ಅಂತ. ಪ್ರಾಜ್ಞ ಎನ್ನುವ ಶಬ್ದಕ್ಕೆ ವಿವೇಕಿ ಅಂತ ಅರ್ಥ. ಇಲ್ಲಿ ಯಾವಾತನು ವೇದಾಂತ ಶ್ರವಣ ಮನನವನ್ನ ಮಾಡಿದ್ದಾನೋ ಅವನು ಪ್ರಾಜ್ಞ. ಮೊದಲು ಎಲ್ಲಿಂದ ತೆಗೆದುಕೊಳ್ಬೇಕು? ಯಚ್ಚೇದ್ ವಾಕ್ ಮನಸಿ, ಮಾತನ್ನ ಮನಸ್ಸಲ್ಲಿ ಎಳೆದುಕೊಳ್ಳಬೇಕು. ಈಗ ಮಾತು ಎನ್ನುವಂತಹ ಶಬ್ದದ ಮೂಲಕ ವಾಗತ್ರ ಉಪಲಕ್ಷಣಾರ್ಥ ಸರ್ವೇಷಾಂ ಇಂದ್ರಿಯಾಣ ಅಂತ ಹೇಳ್ತಾರೆ ಶಂಕರ್. ಮಾತು ಎನ್ನುವುದು ಒಂದು ಉಪಲಕ್ಷಣ. ಯಾವುದಕ್ಕೆ? ಬೇರೆ ಎಲ್ಲ ಇಂದ್ರಿಯಗಳಿಗೂ ಕೂಡ. 10 ಇಂದ್ರಿಯಗಳನ್ನ ಮನಸ್ಸಲ್ಲಿ ಸೆಳೆದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳು ಮನಸ್ಸಾಗಿ ನಿಲ್ಲಬೇಕು ಅಂತ. ಇದಕ್ಕೆ ಒಂದು ದೃಷ್ಟಾಂತ ಕೊಡುವುದಾದ್ರೆ ವಾಕನ್ನೇ ತೆಗೆದುಕೊಳ್ಬಹುದು. ಮಾತು ವೈಖರಿಯಾಗಿ, ಈಗ ಏನು ನಾನು ಮಾತಾಡ್ತಿದ್ರೆ ವೈಖರಿ ವಾಕ್ ಅಂತ ಕರೀತಾರೆ. ಆ ವೈಖರಿ ವಾಕ್ ಆಗೋದಕ್ಕಿಂತ ಮುಂಚೆ ಅದು ಮನಸ್ಸಿನಲ್ಲಿ ವೃತ್ತಿ ರೂಪದಲ್ಲಿ ತೋರ್ಕೊಳ್ತದೆ. ಆದ್ದರಿಂದ ವೃತ್ತಿ ರೂಪದಲ್ಲಿರ್ತಕ್ಕಂತಹ ಆ ವಾಕು ಪ್ರಾಣದ ಸಹಾಯದಿಂದ, ತಾಲು, ಜಿಹ್ವಾ, ತಾಲು ಮುಂತಾದಂತಹ ವಾಗೀಂದ್ರಿಯದ ಬೇರೆ ಬೇರೆ ಭಾಗಗಳ ಸಹಾಯದಿಂದ, ತಾಡನದಿಂದ ಅದು ಒಂದು ಶಬ್ದವಾಗಿ ಹೊರಗಡೆ ಹೊಮ್ತಾ ಇರ್ತದೆ. ಆದರೆ ಮೂಲದಲ್ಲಿ ಅದು ಮನಸ್ಸಲ್ಲಿಯೇ ಇರತಕ್ಕಂಥದ್ದು. ಹಾಗೆಯೇ ಎಲ್ಲ ಇಂದ್ರಿಯ ಕಾರ್ಯಗಳು ಕೂಡ ಮನಸ್ಸಿನಲ್ಲಿ ವೃತ್ತಿ ರೂಪದಲ್ಲಿ, ಆಲೋಚನೆ ರೂಪದಲ್ಲಿ ಅದು ಹುಟ್ಟುವಂಥದ್ದು. ತದನಂತರ ಹೊರಗಡೆಯ ಗೋಲಕದ ಮೂಲಕ ಪ್ರಪಂಚಕ್ಕೆ ಅದು ವಿಸ್ತಾರಗೊಳ್ಳುವಂಥದ್ದು. ಆ ರೀತಿ ಆಗಲಿಕ್ಕೆ ಬಿಡಬಾರದು ಅಂತ ಹೇಳ್ತಾರೆ. ಎಷ್ಟೋ ಸಲ ನಾವು ನೋಡ್ತೇವೆ, ಕೆಲವರು ಬಾಯಲ್ಲಿ ಮಾತನಾಡ್ತಾ ಇರಲ್ಲ, ಮನಸ್ಸಲ್ಲಿ ತುಂಬಾ ಮಾತಾಡ್ತಾರೆ. ಕೆಲವರೇನು, ಎಲ್ಲರೂ ಹಾಗೆ ಮಾಡ್ತಾರೆ. ಕೆಲವರು ಆ ಮನಸ್ಸಲ್ಲಿ ಆಡ್ತಕ್ಕಂಥ ಮಾತು ಎಷ್ಟು ಸ್ಪಷ್ಟವಾಗಿ ಗೋಚರ ಆಗ್ತದೆ ಅಂದ್ರೆ ಅಂಗಾಂಗಗಳಲ್ಲಿ ಗೋಚರ ಆಗ್ತಾ ಇರ್ತದೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೈ ಎತ್ತುವಂಥದ್ದು, ಬೇರೆ ಬೇರೆ ಏನು ಶರೀರದ ಸಂಚಾಲನೆಯನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಮನಸ್ಸಲ್ಲಿರುವುದನ್ನ ದೇಹದ ಮೂಲಕ ಪ್ರಕ್ರಿಯೆಯನ್ನು ತೋರಿಸ್ತಾ ಇರ್ತಾರೆ. ಅದರ ಅರ್ಥ ಒಳಗಡೆಯ ಮಾತು ನಡೀತಾ ಇರ್ತದೆ. ಅದನ್ನು ಕೂಡ ಶಾಂತಗೊಳಿಸಬೇಕು. ಮನಸ್ಸಿನಲ್ಲಿರ್ತಕ್ಕಂತಹ ಮಾತನ್ನು ಕೂಡ ಶಾಂತಗೊಳಿಸಬೇಕು. ಮನಸ್ಸು ಕೂಡ ಮಾತನಾಡಬಾರದು. ಹಾಗೆ ಎಲ್ಲ ಇಂದ್ರಿಯ ವೃತ್ತಿಗಳನ್ನು ಕೂಡ ನಾವು ನಿಲ್ಲಿಸಿಕೊಂಡಾಗ ಅದು ಕೇವಲ ಮನಸ್ಸಾಗಿ ಉಳಿದುಕೊಳ್ಳುತ್ತದೆ. ಅದು ಮೊದಲನೇ ಹೆಜ್ಜೆ. ವಾಕ್ ಮನಸಿ ಪ್ರಾಜ್ಞ, ಮಾತು ಹಾಗೂ ಬೇರೆ ಎಲ್ಲ ಇಂದ್ರಿಯ ವೃತ್ತಿಗಳನ್ನ ನಾವು ನಿಲ್ಲಿಸಿಕೊಳ್ಳಬೇಕು. ಇಂದ್ರಿಯ ವ್ಯಾಪಾರವನ್ನ ನಾವು ಉಪಶಮನ ಮಾಡಬೇಕು. ಪುನಃ ಇಲ್ಲಿ ಬುದ್ಧಿಯಲ್ಲಿಯೇ ವಿಚಾರ ಮಾಡತಕ್ಕಂತಹ ಪ್ರಕ್ರಿಯೆ. ಇಂದ್ರಿಯಗಳಿಗೆ ತಿಳಿ ಹೇಳಬೇಕು. ಬಾಹ್ಯ ವ್ಯಾಪಾರವನ್ನು ಮಾಡುವುದರಿಂದ ಯಾವೊಂದು ಸಂಸಾರ ಬಂಧನವಾಗ್ತದೆ,
ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆತ್ಮದಲ್ಲಿ ನೆಲೆ ನಿಲ್ಲುವುದಕ್ಕಾಗಿ ಇಂದ್ರಿಯಗಳು ಅಂತರ್ಮುಖವಾಗಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅಭ್ಯಾಸ ಮತ್ತು ವೈರಾಗ್ಯ ಎಂಬ 2 ಉಪಾಯವನ್ನು ಹೇಳ್ತಾರೆ. ಅಭ್ಯಾಸವನ್ನು ಮಾಡಬೇಕು ಹಾಗೂ ಅದಕ್ಕೆ ತಿಳಿ ಹೇಳಬೇಕು. ಮನಸ್ಸಿಗೆ ತಿಳಿ ಹೇಳುವ ಪ್ರಕ್ರಿಯೆ, ಬೇರೆ ಏನೇನು, ಇದೆಲ್ಲವೂ ಕೂಡ ಮನಸ್ಸಿನಲ್ಲಿಯೇ ಅಥವಾ ಬುದ್ಧಿಯಲ್ಲಿಯೇ ಮಾಡತಕ್ಕಂತಹ ಯೋಚನೆಯ ವ್ಯಾಪಾರ, ವೃತ್ತಿ ವ್ಯಾಪಾರ. ಇಂದ್ರಿಯಗಳನ್ನ ಮನಸ್ಸಾಗಿ ಉಪಸಂಹಾರ ಮಾಡಿಕೊಳ್ಳಬೇಕು. ತದ್ಯಚ್ಛೇತ್ ಜ್ಞಾನಮಾತ್ಮನಿ, ಮನಸ್ಸಾಗಿ ಅದು ಉಳಿಯುತ್ತೆ. ಮನಸ್ಸಾಗಿ ಉಳಿಯುವಂಥದ್ದು ಅಂದ್ರೇನು? ಸಂಕಲ್ಪ ವಿಕಲ್ಪಾತ್ಮಕವಾಗಿ ಉಳಿದುಕೊಳ್ಳುತ್ತದೆ. ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಉಪಸಂಹಾರ ಮಾಡಿದ್ದೀನಿ. ಮನಸ್ಸಿನಲ್ಲಿ ವೃತ್ತಿಗಳು ಬರುತ್ತೆ. ಸಾಧಾರಣವಾಗಿ ಈ ಭಾವನೆ ಅಥವಾ ಸಂಕಲ್ಪ ವಿಕಲ್ಪದ ಒಂದು ವ್ಯವಸ್ಥೆ ಮನಸ್ಸಿನ ಕಾರ್ಯ. ಅದು ಚಂಚಲವಾದಂತಹ ಒಂದು ವೃತ್ತಿಗಳು ಅಥವಾ ಆಲೋಚನೆಗಳು ಅಂತ ಹೇಳೋಣ. ಅದನ್ನ ಬುದ್ಧಿಯಲ್ಲಿ ಉಪಸಂಹಾರ ಮಾಡಬೇಕು ಅಂತ. ಜ್ಞಾನ ಆತ್ಮನಿ ಅಂತ. ಜ್ಞಾನ ಆತ್ಮನಿ ಅಂದ್ರೆ ಬುದ್ಧಿಗೆ ಜ್ಞಾನಾತ್ಮ ಅಂತ ಕರೆದಿದ್ದಾರೆ. ಜ್ಞಾನಾತ್ಮ ಅಂತ ಯಾಕೆ ಕರೆದಿದ್ದಾರೆ? ಮನ ಆದಿ ಕರಣಾನ್ ಆಪ್ನೋತಿ ಇತಿ ಆತ್ಮ. ಮನಸ್ಸಿಗಿಂತ ಒಳಗಿದ್ದುಕೊಂಡು ಮನಸ್ಸನ್ನ ವ್ಯಾಪಿಸಿಕೊಂಡಿರುವುದರಿಂದ ಬುದ್ಧಿಯನ್ನ ಜ್ಞಾನಾತ್ಮ ಅಂತ ಕರೆದಿದ್ದಾರೆ. ಮನಸ್ಸನ್ನು ಬುದ್ಧಿಯಾಗಿ ಮಾಡಿಕೊಳ್ಬೇಕು ಅಂತ ಅಂದ್ರೇನು? ನಿಶ್ಚಯಾತ್ಮಿಕವಾದ ಅಧ್ಯವಸಾಯ ಲಕ್ಷಣವಾದಂತಹ ವೃತ್ತಿಗಳನ್ನ ನಾವು ಪೋಷಿಸಬೇಕು. ಚಂಚಲವಾದಂತಹ ಮನಸ್ಸನ್ನ ನಿಶ್ಚಲವಾದಂತಹ ಬುದ್ಧಿಯಾಗಿ ಮಾಡಿಕೊಳ್ಬೇಕು. ಬುದ್ಧಿಯಾಗ್ಲಿ ಮನಸ್ಸಾಗ್ಲಿ ಅಂತಃಕರಣದ ವೃತ್ತಿಗಳೇ ಎರಡೂ ಕೂಡ. ನಾವು ಯಾವ ವೃತ್ತಿಯನ್ನು ಪೋಷಿಸ್ತೇವೋ ಅದು ಪ್ರಧಾನವಾಗ್ತದೆ. ಯಾವತ್ತು ಮನಸ್ಸನ್ನ ಬೇಕಾಬಿಟ್ಟಿ ಹಾಗೆ ಬಿಟ್ರೆ ಅದು ಚಂಚಲಾತ್ಮಕವಾದ ಮನವಾಗಿಯೇ ಇರ್ತದೆ. ಅದೇ ಮನಸ್ಸನ್ನ ನಾವು ನಿಗ್ರಹ ಮಾಡುವುದರ ಮೂಲಕವಾಗಿ, ಹೇಗೆ ಸಾರಥಿಯಾದವನು ತನ್ನ ಕೌಶಲ್ಯದಿಂದ ಆ ಕಡಿವಾಣಗಳನ್ನು ಹಿಡಿದುಕೊಂಡು ಕುದುರೆಗಳನ್ನ ತನ್ನ ಹದ್ದು ಬಸ್ನಲ್ಲಿ ಇಟ್ಟುಕೊಳ್ತಾನೆ, ಹಾಗೆ ಬುದ್ಧಿಯ ವಿಚಾರ ಪ್ರಧಾನತೆಯಿಂದ ಮನಸ್ಸಿನ ಚಾಂಚಲ್ಯವನ್ನು ನಿಗ್ರಹಿಸಿಕೊಳ್ಳಬೇಕು. ಆಗ ಮನಸ್ಸು ಬುದ್ಧಿಯಾಗಿರ್ತದೆ. ಅಂದ್ರೆ ಬುದ್ಧಿ ಪ್ರಧಾನವಾದ ವ್ಯಕ್ತಿಯಾಗಿರ್ತಾನ. ಇಂದ್ರಿಯಗಳನ್ನ ಮನಸ್ಸಲ್ಲಿ ಅಡಗಿಸಿಕೊಳ್ಬೇಕು, ಮನಸ್ಸನ್ನ ಬುದ್ಧಿಯಲ್ಲಿ ಅಡಗಿಸಿಕೊಳ್ಬೇಕು. ಸೊ ಬುದ್ಧಿ ಪ್ರಧಾನವಾದ ವಿಚಾರ ಪ್ರಧಾನವಾದ ವ್ಯಕ್ತಿ ಆಗ್ತಾನೆ. ಆ ಬುದ್ಧಿಯನ್ನೂ ಕೂಡ ಮುಂದಿನ ಹಂತದಲ್ಲಿ ಜ್ಞಾನಂ ಆತ್ಮನಿ ಮಹತಿನಿ ಎಚ್ಚೇತ್. ಮಹದಾತ್ಮ ಅಂತ ಒಂದಿದೆ. ಬುದ್ಧಿಗೆ ಗಿಂತಲೂ ದೊಡ್ಡದಾದ, ಬುದ್ಧಿಗೂ ಕಾರಣವಾದ, ಬುದ್ಧಿಗಿಂತಲೂ ವ್ಯಾಪಕವಾದ, ಬುದ್ಧಿಗಿಂತಲೂ ಪ್ರತ್ಯಕ್ಕ ಆಗಿರುವ, ಒಳಗಿರುವ ಮಹತ್ತತ್ವ ಅಂತಿದೆ. ಅದೇ ಪ್ರಥಮಜೆ. ಅವನಿಗೆ ಹಿರಣ್ಯಗರ್ಭ ಅಂತ ಕರೀತಾರೆ. ಇದರ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ವ್ಯಷ್ಟಿ ಬುದ್ಧಿಗಳೆಲ್ಲವೂ ಕೂಡ ಆ ಸಮಷ್ಟಿ ಬುದ್ಧಿಯ ಅಂಶಗಳಾಗಿವೆ. ಸಮಷ್ಟಿ ಅಂದ್ರೆ ಈಗ ಒಂದು ವೃಕ್ಷ ಅಂತ, ಅದು ಸಮಷ್ಟಿ. ಅದರಲ್ಲಿ ಇರ್ತಕ್ಕಂತಹ ಎಲೆಗಳು ವ್ಯಷ್ಟಿ. ಹೇಗೆ ಆ ವೃಕ್ಷಕ್ಕೆ ಎಲೆಯೂ ಕೂಡ ತನ್ನದೇ ಭಾಗ ಎಂಬ ಅಭಿಮಾನ ಇರ್ತದೆ. ವಾಸ್ತವವಾಗಿ ಆ ವೃಕ್ಷದ ಕಾರಣದಿಂದಲೇ ಎಲೆ ಪೋಷಿಸಲ್ಪಡುತ್ತೆ. ಅದಕ್ಕೆ ರಸ ಅನ್ನುವಂಥದ್ದು ಬೇರಿನ ಮೂಲಕವಾಗಿ ಆ ಎಲೆಗಳಿಗೆ ಪೋಷಕಾಂಶಗಳು ತಲುಪುವುದು ವೃಕ್ಷದ ಕಾರಣದಿಂದಲೇ. ಆದ್ರಿಂದ ವೃಕ್ಷದ ಅವಿಭಾಜ್ಯ ಅಂಗ ಎಲೆ ಅನ್ನುವಂಥ. ಆದ್ರೆ ಎಲೆ ಒಂದೊಮ್ಮೆ ತಿಳ್ಕೊಂಡಿದ್ರೆ ನಾನು ಸಪರೇಟ್, ನಾನು ಯಾರಿಗೂ ಸೇರಿದವನಲ್ಲ ಅಂದ್ರೆ ಅದು ಭ್ರಮೆ. ಹಾಗೆ ನಮ್ಮ ಬುದ್ಧಿಯಲ್ಲಿ ನನ್ನದೇ ಸ್ವತಂತ್ರವಾದ ಬುದ್ಧಿ, ಇನ್ನೊಬ್ಬರ ಯಾವ ಒಂದು ಸಹಾಯವೂ ಇಲ್ಲದೆ ನನ್ನ ಬುದ್ಧಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಅಂದ್ರೆ ಅದು ತಪ್ಪು ತಿಳುವಳಿಕೆ. ಯಾಕಂದ್ರೆ ಪ್ರತಿಯೊಂದು ವ್ಯಷ್ಟಿ ಬುದ್ಧಿಯೂ ಕೂಡ ಸಮಷ್ಟಿ ಬುದ್ಧಿಯ ಅಂಶವಾಗಿರ್ತದೆ. ನೆನಪಿರ್ಲಿ, ನಮಗೆ ಸ್ವಾತಂತ್ರ್ಯ ಇದೆ. ಒಂದು ಪರಿಮಿತವಾದಂತಹ ಸ್ವಾತಂತ್ರ್ಯವನ್ನ ಈಶ್ವರ ಮನುಷ್ಯನಿಗೆ ವಿಶೇಷವಾಗಿ ಕೊಟ್ಟಿದ್ದಾನೆ. ಆದ್ರೆ ಬೇರೆ ಪ್ರಾಣಿಗಳನ್ನ ನೋಡಿದಾಗ ಗೊತ್ತಾಗತ್ತೆ ಅವಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಅವರ ಬುದ್ಧಿ ಅನ್ನುವಂಥದ್ದು ಹಿರಣ್ಯಗರ್ಭನ ಅಧೀನದಲ್ಲಿ ಇರ್ತದೆ. ಹಾಗೆ ಸಮಷ್ಟಿ ಬುದ್ಧಿ ಎಂಬುದಾಗಿ ಕರೀತಾರೆ.
ಆ ಸಮಷ್ಟಿ ಬುದ್ಧಿಯಾದಂತಹ ಮಹತ್ತತ್ವವಾಗಿ ಮಾಡ್ಕೊಳ್ಬೇಕು ನಾವು. ಯಾವುದನ್ನ? ವ್ಯಷ್ಟಿ ಬುದ್ಧಿಯನ್ನ ಸಮಷ್ಟಿಯಲ್ಲಿ ಉಪಸಂಹಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನ ಶಂಕರ ಭಗವತ್ಪಾದರು ಚೆನ್ನಾಗಿ ಹೇಳ್ತಾರೆ. ಪ್ರಥಮ ಜವತ್ ಸ್ವಚ್ಛ ಸ್ವಭಾವಕಂ ಆತ್ಮನೋ ವಿಜ್ಞಾನಂ ಆಪಾದಯೇತ್ಯರ್ಥ. ವಿಚಾರವನ್ನು ಮಾಡ್ತಾ ಮಾಡ್ತಾ ಆ ಪ್ರಥಮಜ ಅಥವಾ ಹಿರಣ್ಯಗರ್ಭನ ಸ್ವಚ್ಛ ಸ್ವಭಾವ ಏನಿದೆ ಹಾಗೆ ನಾವು ಬುದ್ಧಿಯನ್ನ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಬುದ್ಧಿ ಅನ್ನುವಂಥದ್ದು ಸ್ವಚ್ಛವಾದಾಗ, ಶುದ್ಧವಾದಾಗ, ವಿಶಾಲವಾದಾಗ ಅದು ಹಿರಣ್ಯಗರ್ಭ ತಾದಾತ್ಮ್ಯವನ್ನು ಪಡ್ಕೊಳ್ತದೆ. ಬುದ್ಧಿ ಅಶುದ್ಧವಾಗಿರುವುದರಿಂದ, ತಮೋಗುಣ ರಜೋಗುಣದಿಂದ ಸೇರಿಕೊಂಡಿರುವುದ್ರೆ ಈ ಶರೀರಕ್ಕಷ್ಟೇ ಸೀಮಿತವಾಗಿದ್ದೇನೆ ನಾನು ಅಂತ ಅನಿಸ್ತಾ ಇದೆ ನಮ್ಗೆ. ಅದು ಶುದ್ಧವೂ ವ್ಯಾಪಕವೂ ಆಗ್ತಾ ಹೋದ ಹಾಗೆ ಉಪಾಸನೆಯಲ್ಲಿ ಮಾಡೋದು ಅದೇ ಪ್ರಕ್ರಿಯೆ. ಆದ್ರೆ ಇಲ್ಲಿ ಜ್ಞಾನದ ಮೂಲಕ ಹೇಳ್ತೀನಿ, ಆ ಮನಸ್ಸು ಹಿರಣ್ಯಗರ್ಭದ ತಾದಾತ್ಮ್ಯವನ್ನು ಪಡೆದುಕೊಳ್ತದೆ. ನಾನು ಈ ಶರೀರಕ್ಕಷ್ಟೇ ಸೀಮಿತವಾದವನಲ್ಲ, ಎಲ್ಲ ಕಡೆಯೂ ವ್ಯಾಪಿಸಿರತಕ್ಕಂಥವು ನಾನು ಎನ್ನುವ ಅಭಿಮಾನವನ್ನು ಪಡ್ಕೊಳ್ತದೆ. ಅಲ್ಲಿಂದ ಮುಂದಕ್ಕೆ ಮಹತ್ ಆತ್ಮವನ್ನ ಶಾಂತ ಆತ್ಮನಲ್ಲಿ ನಿಯಚ್ಚೇತು. ಶಾಂತ ಆತ್ಮ ಅಂದ್ರೆ ಪರಬ್ರಹ್ಮ ಅಂತ ಅರ್ಥ, ಪ್ರತ್ಯಗಾತ್ಮ ಅಂತ ಅರ್ಥ. ಸಾ ಕಾಷ್ಠಾ ಸಾ ಪರಾಗತಿ ಎಂಬುದಾಗಿ ತದ್ವಿಷ್ಣೋ ಪರಮಂ ಪದಂ ಎಂಬುದಾಗಿ ಏನು ಹೇಳಿದ್ರು, ಆ ಆತ್ಮಸ್ಥಿತಿಯನ್ನ ಇಲ್ಲಿ ಶಾಂತ ಆತ್ಮ ಅಂತ ಕರೆದಿದ್ದಾರೆ. ಆತ್ಮನ ಸ್ವಭಾವ ಅದು ಶಾಂತತ್ವ ಅಂತ. ಯಾಕಂದ್ರೆ ಪ್ರಪಂಚೋಪಶಮಂ, ಈ ಪ್ರಪಂಚ ಅನ್ನೋದು ಅಲ್ಲಿ ಇರೋದಿಲ್ಲ, ಆದ್ದರಿಂದ ಅತ್ಯಂತ ಶಾಂತವಾಗಿರ್ತದೆ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಎಂಬುದಾಗಿ ಕರೆದಿದ್ದಾರೆ. ಅಲ್ಲಿ ಯಾವ ಗಲಾಟೆ ಇಲ್ಲದ ನಿಸ್ತರಂಗ ಜಲರಾಶಿಯ ಹಾಗೆ ಅತ್ಯಂತ ಪ್ರಶಾಂತವಾದ ಸ್ಥಿತಿ. ಪುನಃ ಇದು ಕೂಡ ಕಲ್ಪನೆಯನ್ನು ಮಾಡಬಾರ್ದು, ವೃತ್ತಿರಹಿತವಾದಂತಹ ಆ ಆತ್ಮಸ್ವರೂಪ ಏನಿದೆಯೋ ಅದನ್ನ ಇಲ್ಲಿ ಶಾಂತಾತ್ಮ ಅಂತ ಕರೆದಿದ್ದಾರೆ. ಹಿರಣ್ಯಗರ್ಭದ ಅಭಿಮಾನವನ್ನ ಪಡೆದುಕೊಂಡ ಮೇಲೆ ಅಲ್ಲಿಂದಲೂ ನಾವು ಉಪಸಂಹಾರವನ್ನ ಮಾಡಿಕೊಂಡು ನಾನು ಈ ಹಿರಣ್ಯಗರ್ಭನಿಗೂ ಸಾಕ್ಷಿಯಾಗಿದ್ದೇನೆ. ಹಿರಣ್ಯಗರ್ಭ ಸಗುಣ ಈಶ್ವರ ಅಂತ ಕರೆಯಲ್ಪಡ್ತಾನೆ. ಅವನಿಗೆ ಇಡೀ ಸೃಷ್ಟಿಯ ಅಭಿಮಾನ ಇದೆ, ಆದ್ರೆ ಅವನೂ ಕೂಡ ಆತ್ಯಂತಿಕವಾದ ಸತ್ಯ ಅಲ್ಲ. ಹಿರಣ್ಯಗರ್ಭನೂ ಕೂಡ ಆತ್ಯಂತಿಕವಾದ ಸತ್ಯ ಅಲ್ಲ. ಅವನಿಗೊಂದು ಲೋಕ ಇದೆ, ಅದರ ಅಭಿಮಾನ ಇದೆ, ಒಂದು ವಿಶಿಷ್ಟವಾದ ಶರೀರ ಇದೆ. ಆದರೆ ಅವನಿಗೂ ಸಾಕ್ಷಿಯಾಗಿರುವ ಶುದ್ಧ ಬ್ರಹ್ಮ ಅಥವಾ ಶುದ್ಧ ಚೇತನ ಅಂತ ಏನ್ ಕರಿತೀವೋ ಅದನ್ನ ಪರತತ್ವ, ಪರಮಾತ್ಮ ಎಂಬುದಾಗಿ ಇಲ್ಲಿ ಕರೆಯಲ್ಪಡುತ್ತೆ. ಸೊ ಅಲ್ಲಿಗೆ ನಾವು ತಲುಪೋದು ಹೇಗಪ್ಪ ಅಂದ್ರೆ ಆ ಹಿರಣ್ಯಗರ್ಭನಿಗೂ ಸಾಕ್ಷಿ, ಅಂದ್ರೆ ಬುದ್ಧಿ ವೃತ್ತಿಗೂ ಸಾಕ್ಷಿ. ನಾವು ಹಿರಣ್ಯಗರ್ಭ ಅಂದ ತಕ್ಷಣ ಅದ್ರಲ್ಲಿ ತಲುಪೋದು ಹೇಗಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಬುದ್ಧಿ ವೃತ್ತಿಗಳೇನಿದೆಯೋ ಶುದ್ಧವೂ ಸೂಕ್ಷ್ಮವೂ ಆದಂತಹ ಆ ವೃತ್ತಿಗಳಿಗೂ ಸಾಕ್ಷಿಯಾಗಿರತಕ್ಕಂತಹ ಚೇತನದಲ್ಲಿ ನಾವು ತಾದಾತ್ಮ್ಯವನ್ನು ಪಡ್ಕೊಳ್ಬೇಕು. ಇದು ಕೂಡ ಬುದ್ಧಿಯ ಕಾರ್ಯವೇ. ಎಲ್ಲವೂ ಪ್ರಕ್ರಿಯೆ ಬುದ್ಧಿಯ ಕಾರ್ಯವೇ. ಗುರುಶಾಸ್ತ್ರೋಪದೇಶದಿಂದ ಆ ಸಾಕ್ಷಿ ಚೈತನ್ಯವನ್ನು ಗುರುತಿಸಿಕೊಂಡಿದ್ದೇವೆ. ಆ ಸಾಕ್ಷಿ ಚೈತನ್ಯವೇ ವಿಶ್ವಸಾಕ್ಷಿಯಾಗಿದೆ ಅಂತ, ಈ ಜಗತ್ತಿಗೆಲ್ಲವೂ ಕಾರಣವಾಗಿದೆ, ಸಾಕ್ಷಿಯಾಗಿದೆ ಎಂಬುದಾಗಿ ಕೂಡ ಕಂಡುಕೊಂಡಿದ್ದೇವೆ. ಅದುವೇ ಬ್ರಹ್ಮ ಎಂಬುದಾಗಿ ಕೂಡ ನಾವು ಗುರುಶಾಸ್ತ್ರೋಪದೇಶ ನಿಶ್ಚಯಿಸಿದ್ದೇವೆ. ಹೀಗಿರುವುದರಿಂದ ಅದನ್ನೇ ತಾನು ಎಂಬುದಾಗಿ ಬುದ್ಧಿಯಲ್ಲಿ ಮಾಡತಕ್ಕಂತಹ ನಿಶ್ಚಯ ಏನಿದೆ ಅದನ್ನು ನಿಧಿಧ್ಯಾಸನ ಎಂಬುದಾಗಿ ಕರೆದಿದ್ದಾರೆ. ಶಂಕರ ಹೇಳ್ತಾರೆ, ತಂಚ ಮಹಾಂತಮಾತ್ಮಾನಂ ಎಚ್ಚೇತ. ಆ ಮಹಾನಾತ್ಮ ಅಂತ ಕರೆಯಲ್ಪಡುವ ಹಿರಣ್ಯಗರ್ಭ ತಾದಾತ್ಮ್ಯವನ್ನು ಕೂಡ ಶಾಂತೆ, ಶಾಂತಾತ್ಮನಲ್ಲಿ ಸರ್ವ ವಿಶೇಷ ಪ್ರತ್ಯಸ್ಥಮಿತ ಸ್ವರೂಪೇ, ಎಲ್ಲ ವಿಶೇಷಗಳೂ ಅಡಗಿರುವ ಸ್ವರೂಪವಾದ ಅವಿಕ್ರಿಯೆ, ಅವಿಕ್ರಿಯನಾದ ಸರ್ವಾಂತರೆ, ಎಲ್ಲದಕ್ಕಿಂತಲೂ ಒಳಗಿರುವ ಸರ್ವಬುದ್ಧಿ ಪ್ರತ್ಯಯ ಸಾಕ್ಷಿಣಿ,
ಎಲ್ಲ ಬುದ್ಧಿವೃತ್ತಿಗಳಿಗೂ ಸಾಕ್ಷಿಯಾಗಿರುವ ಮುಖ್ಯ ಆತ್ಮನಿ, ಮುಖ್ಯ ಆತ್ಮದಲ್ಲಿ ಯಚ್ಚೇತ ನಿಯಚ್ಚೇತ ಉಪಸಂಹರೇತ ಅಂತ ಹೇಳ್ತಾರೆ. ಆತ್ಮನಾಗಿ ನೆಲೆ ನಿಲ್ಲಬೇಕು ಅಂತ. ನಾನು ದೇಹ, ಮನಸ್ಸು, ಬುದ್ಧಿ ಮತ್ತು ಮಹತ್ತತ್ವ ಇದೆಲ್ಲಕ್ಕಿಂತಲೂ ಮೀರಿರುವ, ಇದೆಲ್ಲಕ್ಕೂ ಕಾರಣ ಆಗಿರುವ, ಇದೆಲ್ಲವನ್ನೂ ವ್ಯಾಪಿಸಿರುವ ಶುದ್ಧ ಚೈತನ್ಯ ಸ್ವರೂಪನಾಗಿದ್ದೇನೆ ಎಂಬ ಅರಿವಿನಲ್ಲಿ ಇರುವಂತಹ ಒಂದು ಅಭ್ಯಾಸ. ಇದನ್ನ ನಿಧಿಧ್ಯಾಸನ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಮುಂದಿನ ಮಂತ್ರವನ್ನ ನಾವು ನೋಡಿದ್ರೆ ಪುನಃ ಸಾಧನೆ ಮತ್ತು ಅದರ ಮಹತ್ವದ ಕುರಿತಾಗಿ ಉಪನಿಷತ್ತು ನಮ್ಗೆ ಹೇಳ್ತಾ ಇದೆ. 14ನೇ ಮಂತ್ರ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಶುರಸ್ಯ ಧಾರಾ ನಿಶಿತಾ ದುರತ್ರಿಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಈ ಮಂತ್ರಕ್ಕಿಂತ ಮುಂಚೆ ಒಂದು ಭಾಷ್ಯ ಭಾಗ ಇದೆ, ಬಹಳ ಮುಖ್ಯವಾದ ಒಂದು ಭಾಗ. ಅದನ್ನ ಗಮನಿಸಿಲ್ಲ ನಾನು. ಏವಂ ಪುರುಷೇ ಆತ್ಮನಿ ಸರ್ವಂ ಪ್ರವಿಲಾಪ್ಯ ನಾಮರೂಪ ಕರ್ಮತ್ರಯಂ ಯನ್ ಮಿಥ್ಯಾಜ್ಞಾನ ವಿಜೃಂಭಿತಂ ಕ್ರಿಯಾಕಾರಕ ಫಲಲಕ್ಷಣಂ ಸ್ವಾತ್ಮ ಯಾಥಾತ್ಮ್ಯ ಜ್ಞಾನೇನ ಮರೀಚಿ ಉದಕ ರಜ್ಜು ಸರ್ಪ ಗಗನಮಲಾನೀವ ಮರೀಚಿ ರಜ್ಜು ಗಗನ ಸ್ವರೂಪ ದರ್ಶನೇನ ಏವ ಸ್ವಸ್ಥಃ ಪ್ರಶಾಂತಾತ್ಮ ಕೃತಕೃತ್ಯೋ ಭವತಿ ಯತಃ ಅತಃ ಎಂಬುದಾಗಿ ಭಾಷ್ಯಕ್ಕೊಂದು ಸಂಬಂಧ ಬರೆದಿದ್ದಾರೆ. ಆತ್ಮನಲ್ಲಿ ಎಲ್ಲವನ್ನು ಪ್ರವಿಲಾಪನ ಮಾಡುವುದು, ಹಿಂಪಡೆಯುವುದು, ಮರಳುವುದು ಎಂಬ ಅರ್ಥಕ್ಕೆ ಏನರ್ಥ ಅಂದ್ರೆ ಸತ್ಯ ದರ್ಶನ ಮಾಡುವುದು ಅಂತ ಅರ್ಥ. ನಮಗೆ ಆತ್ಮಸ್ವರೂಪದ ದರ್ಶನ ಆಗ್ತಾ ಇದ್ದ ಹಾಗೆ ಅದೇ ವಿಚಾರದಲ್ಲಿ ನಾವು ತೊಡಗಿಕೊಂಡಾಗ ಇದೆಲ್ಲವೂ ಕೂಡ ಪ್ರವಿಲಾಪನ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮರೀಚ್ಯುದಕ, ರಜ್ಜು ಸರ್ಪ, ಗಗನಮಲ, ಈ 3 ದೃಷ್ಟಾಂತ ಕೊಟ್ಟರು. ಈ ಮರಳುಗಾಡಿನಲ್ಲಿ ನೀರು ಕಾಣುವಂತ, ಅಲ್ಲಿ ಇರುವುದು ಮರಳು ಮಾತ್ರ. ಬೇಸಿಗೆಯ ಬಿಸಿಲಿನ ಝಳ ಮತ್ತು ವಾಯುವಿನ ಕಂಪನದಿಂದಾಗಿ ಅಲ್ಲಿ ನೀರಿರುವ ಹಾಗೆ ನಮಗೆ ಭ್ರಾಂತಿ ಉಂಟಾಗ್ತದೆ. ಹಾಗೆ ಇನ್ನೊಂದು ಭ್ರಾಂತಿ ರಜ್ಜು ಸರ್ಪ, ನಸುಗತ್ತಲೆಯಲ್ಲಿ ಹಗ್ಗ ಒರಟೊರಟಾಗಿ ಬಿದ್ದುಕೊಂಡಿರುವ ಹಗ್ಗ ಹಾವಾಗಿ ಕಾಣಿಸ್ತದೆ. ಇನ್ನೊಂದು ಗಗನ ಮಲಾನಿವ, ಆಕಾಶಕ್ಕೆ ತಲ ಮತ್ತು ಮಲ ಕಾಣಿಸುತ್ತೆ. ಒಂದು ಪಾತ್ರೆ ಕೌಂಚ್ ಹಾಕಿದಾಗ ಕಾಣಿಸುತ್ತೆ, ಮಗಚಿ ಹಾಕಿದಾಗ ಕಾಣಿಸುತ್ತೆ, ಮತ್ತೆ ಒಳಗಡೆಗೆ ನೀಲಿ ಬಣ್ಣ ಇದ್ದಂಗೆ ಕಾಣಿಸುತ್ತೆ. ತಲ ಮತ್ತು ಮಲ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನಿಜವಾಗಿ ಭ್ರಾಂತಿಯಿಂದ ಉಂಟಾಗಿರತಕ್ಕಂಥದ್ದು. ಆಕಾಶದಲ್ಲಿ ನೀಲಿ ಬಣ್ಣ ಇಲ್ಲ, ವಾಸ್ತವವಾಗಿ ಅದಕ್ಕೆ ಯಾವ ಬಣ್ಣವೂ ಇಲ್ಲ. ಆದ್ರೆ ಧೂಳಿನ ಕಣದಲ್ಲಿ ಸೂರ್ಯನ ಬೆಳಕು ಪ್ರತಿಫಲಿಸಿದಾಗ ಅಲ್ಲಿ ನೀಲಿ ಬಣ್ಣದ ಹಾಗೆ ನಮ್ಗೆ ಕಾಣಿಸೋದು. ಹಾಗೆ ಕ್ಷಿತಿಜ ಅಂತ ಏನ್ ಹೇಳ್ತೇವೆ, ಆಕಾಶ ಎಲ್ಲೋ ಹೋಗಿ ಮುಟ್ಟಿಬಿಟ್ಟಿದೆ ಭೂಮಿಯ ತುದಿಗೆ ಅಂತ ಅದು ಕಾಣಿಸೋದು. ಹಾಗಿಲ್ಲ, ಅದು ಎಲ್ಲದಕ್ಕೂ ಅವಕಾಶ ಕೊಟ್ಟು ವ್ಯಾಪಕವಾಗಿದೆ. ಆದ್ರೆ ನಮ್ಗೆ ಹಾಗೆ ಕಾಣ್ತಾ ಇಲ್ಲ, ಬೇರೆ ರೀತಿಯ ಕಾಣ್ತಾ ಇಲ್ಲ. ಈಗ ಅದನ್ನ ತೆಗೆದುಹಾಕೋದು ಹೇಗೆ? ರಜ್ಜುವಿನೆಲ್ಲ ಸರ್ಪವನ್ನ ತೆಗೆಯೋದು ಹೇಗೆ? ಮರಳುಗಾಡಿನಲ್ಲಿ ಕಾಣುವಂತಹ ನೀರನ್ನ ನಾವು ದೂರ ಮಾಡೋದು ಹೇಗೆ? ಅದು ದೂರ ಮಾಡಲಿಕ್ಕೆ ಒಂದೇ ಉಪಾಯ, ಶಂಕರ ಹೇಳ್ತಾರೆ, ಮರೀಚಿ ರಜ್ಜು ಗಗನ ಸ್ವರೂಪ ದರ್ಶನೇನ ಏವ ಅಂತ. ನಿಮ್ಗೆ ಮರೀಚಿ ಅಂದ್ರೆ ಮರಳು ಗಾಡು ಕಾಣಿಸ್ಬಿಟ್ರೆ ಆಯ್ತು ಅಷ್ಟು. ಸರಿಯಾಗಿ ಕಣ್ಣು ಉಜ್ಜಿಕೊಂಡು ಹತ್ರ ಹೋಗಿ ಮರಳು ಮಾತ್ರ ಅಂತ ಒಮ್ಮೆ ಗೊತ್ತಾಗ್ಬಿಡ್ತು, ಆ ಉದಕ ಪ್ರವಿಲಾಪನ ಆಯ್ತು ಅಂತ ಅರ್ಥ. ಉದಕದ ಪ್ರಳಯ ಆಯ್ತು ಅಂತ ಅರ್ಥ. ಉದಕದ ನಾಶ ಆಯ್ತು. ಹೇಗೆ? ಯಥಾರ್ಥ ದರ್ಶನದಿಂದ ಆಯ್ತು. ಹಾಗೆ ರಜ್ಜುವಿನ ದರ್ಶನ ಆಗುತ್ತಾ ಇದ್ದಾಗೆ ಸರ್ಪ ಅನ್ನುವಂಥದ್ದು ನಾಶವಾಯ್ತು. ಹಾಗೆ ಗಗನದ ಸ್ವರೂಪ, ಆಕಾಶದ ಯಥಾರ್ಥ ಸ್ವರೂಪ ನಮ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ನಾವು ಕಾಣ್ತಾ ಇದ್ರು ಕೂಡ, ತಲಮಲಿನಗಳನ್ನ ಕಾಣ್ತಾ ಇದ್ರು ಕೂಡ ಹಾಗಿಲ್ಲ, ಇದು ಯಥಾರ್ಥ ಸ್ವರೂಪ ಬೇರೆ ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗೇನೆ ಆತ್ಮಸ್ವರೂಪವನ್ನ ಯಥಾರ್ಥವಾಗಿ ಕಂಡುಕೊಂಡ ತಕ್ಷಣ ಜಗತ್ತಾಗ್ಲಿ, ಶರೀರವಾಗ್ಲಿ, ಮನಸ್ಸಾಗ್ಲಿ, ಬುದ್ಧಿಯಾಗ್ಲಿ, ಹಿರಣ್ಯ ಗರ್ಭವಾಗ್ಲಿ ಎಲ್ಲವೂ ಕೂಡ ಆತ್ಮನಲ್ಲಿಯೇ ಒಂದಾಗಿ ಬಿಟ್ಟಿರ್ತದೆ. ನಾಮರೂಪ ಕ್ರಿಯಾತ್ಮಕವಾದ ನಾಮರೂಪ ಕರ್ಮತ್ರಯಂ
ಎನ್ ಮಿಥ್ಯಾಜ್ಞಾನ ವಿಜೃಂಭಿತಂ ಅಂತ ಹೇಳ್ತಾರೆ. ಮಿಥ್ಯಾಜ್ಞಾನದಿಂದ, ತಪ್ಪು ತಿಳುವಳಿಕೆಯಿಂದ ಹುಟ್ಟಿಕೊಂಡಂತಹ ನಾಮರೂಪ ಕರ್ಮ ಎನ್ನುವಂತಹ ಅಥವಾ ಕ್ರಿಯಾಕಾರಕ ಫಲಲಕ್ಷಣವಾಗಿರತಕ್ಕಂತಹ ಈ ಜಗತ್ತು ಅನ್ನುವಂಥದ್ದೇನಿದೆ, ಇದು ಸ್ವಾತ್ಮ ಯಾತ್ಯಾತ್ಮ ಜ್ಞಾನೇನ, ತನ್ನ ಸ್ವಸ್ವರೂಪದ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಜ್ಞಾನದಲ್ಲಿ ನೆಲೆ ನಿಲ್ಲುವಂತಹ ಪ್ರಕ್ರಿಯೆಯ ಮೂಲಕ ಇದೆಲ್ಲವೂ ಕೂಡ ಏನಾಗುತ್ತೆ, ತೋರದಾಗುತ್ತೆ, ಹೊರಟು ಹೋಗುತ್ತೆ, ಸಂಸಾರ ಬಂಧನ ನಿವೃತ್ತಿ ಆಗುತ್ತದೆ. ಆತ್ಮಜ್ಞಾನವನ್ನ ನಾವು ಪಡೆದುಕೊಳ್ಳುತ್ತಾ ಇದ್ದ ಹಾಗೆ ಭ್ರಾಂತಿ ಜನ್ಯವಾದಂತಹ ಈ ಜೀವ ಮತ್ತು ಜಗತ್ತಿನ ಏನೊಂದು ಅಭಿಮಾನ ಉಂಟಾಗಿತ್ತು ಅದು ನಿವೃತ್ತಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಏನೋ ಒಂದು ಘಟನೆ ಘಟಿಸುವಂತದ್ದಲ್ಲ. ಹಿಂದೆಲ್ಲ ಈ ಪ್ರಪಂಚ ವಿಲಯನ ಅನ್ನುವಂಥ ಪ್ರಪಂಚ ಲಯ ಎನ್ನುವ ಬಗ್ಗೆ ಒಂದು ಧ್ಯಾನ ವಿಶೇಷ ಮಾಡುವಂತಹ ಒಂದು ಸಾಧನೆಯನ್ನು ಹೇಳ್ತಾ ಇದ್ರು. ಹಾಗಲ್ಲ ಅಂತ, ಪ್ರಪಂಚವನ್ನ ನಾವು ಒಳಗಡೆಗೆ ಸೆಳೆದುಕೊಳ್ಬೇಕು, ಆಮೇಲೆ ಇನ್ನೇನೋ ಮನಸ್ಸಿನ ಸ್ವಭಾವ ಆಗಿ ಹೀಗೆ ಹೇಳಿದ ತಕ್ಷಣ ಶಬ್ದಗಳಲ್ಲಿ ನಾವು ವ್ಯಕ್ತಪಡಿಸಿದ ತಕ್ಷಣ ಏನೋ ಮಾಡ್ಲಿಕ್ಕೆ ಹೊರಡ್ತೀವಿ. ಇಲ್ಲಿ ಮಾಡಬೇಕಾದಿಷ್ಟೇ, ಆತ್ಮಸ್ವರೂಪವನ್ನ ಸತ್ಯ ಎಂಬುದಾಗಿ ತಿಳಿದು ಈ ಶರೀರ ಮನಸ್ಸು ಬುದ್ಧಿ ಮುಂತಾದವುಗಳನ್ನ ಮಿಥ್ಯಾ ಎಂಬುದಾಗಿ ತಿಳಿದು ಆ ಮಿಥ್ಯಾ ಅಭಿಮಾನವನ್ನ ಬಿಡುತ್ತಾ ಹೋಗತಕ್ಕಂಥ, ಶರೀರಾದಿಗಳಲ್ಲಿ ಅಭಿಮಾನವನ್ನು ಬಿಡುತ್ತಾ ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ತದೆ. ಸಹಜವಾಗಿ ಸ್ವರೂಪವನ್ನು ತಿಳಿದ ತಕ್ಷಣ ನೆಲೆ ನಿಲ್ತದೆ. ಹಾಗೆ ಇನ್ನೇನು ಮಾಡುವಂಥದ್ದಿಲ್ಲ ಎಂಬುದಾಗಿ ಶಂಕರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ನಿಧಿಧ್ಯಾಸನವೂ ಕೂಡ ಜ್ಞಾನ ನಿಷ್ಠೆಗೋಸ್ಕರ ಮಾಡುವ ಪ್ರಯತ್ನ. ಅದು ಜ್ಞಾನದ ಪ್ರಕ್ರಿಯೆ ಮುಂದುವರಿದ ಭಾಗ ಅಷ್ಟೇನೆ. ಯಾರಿಗೆ ಶ್ರವಣ ಮನನಗಳಲ್ಲಿಯೇ ನಿಷ್ಠೆ ಆಗಲಿಲ್ವೋ ಅಂತವನು ಕುಳಿತುಕೊಂಡು ಪುನಃ ಪುನಃ ಆತ್ಮವನ್ನು ಚಿಂತಿಸಬೇಕಾದಂಥದ್ದು ಅವಶ್ಯಕತೆ ಇರ್ತದೆ. ಆದರೆ ಕೇವಲ ಆತ್ಮಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ಅದರಲ್ಲಿ ನಿಷ್ಠನಾದವನಿಗೆ ಬೇರೇನು ಮಾಡಬೇಕಾಗಿಲ್ಲ. ಸ್ವಸ್ಥಃ ಪ್ರಶಾಂತಾತ್ಮ ಕೃತಕೃತ್ಯೋ ಭವತಿ. ಆ ಸ್ವರೂಪ ದರ್ಶನದಿಂದ ಸ್ವಸ್ಥನಾದವನು, ಸ್ವಸ್ಥನಾಗೋದನ್ನೇನು, ಅಸ್ವಸ್ಥತೆ ಇದೆ ನಮ್ಗೆ ಈ ಸದ್ಯ. ಸ್ವರೂಪ ದರ್ಶನ ಸ್ವರೂಪ ನಿಷ್ಠೆಯಲ್ಲಿ ನಾವು ತೊಡಗಿಕೊಂಡಾಗ ಸ್ವಸ್ಥರಾಗಿ ಬಿಡ್ತೇವೆ. ಸ್ವಸ್ಥ ಅಂದ್ರೆ ತನ್ನ ಮೂಲಕ್ಕೆ ಮರಳುವವನು ಅಂತ ಅರ್ಥ. ತನ್ನ ಸಹಜ ಸ್ವಭಾವಕ್ಕೆ ಹಿಂತಿರುಗುವುದಕ್ಕೆ ಸ್ವಸ್ಥ ಅಂತ. ಅಸ್ವಸ್ಥರಾಗಿರ್ತೇವೆ, ಅನಾರೋಗ್ಯ ಅಂತ ಹೇಳ್ತೇವೆ, ಔಷಧಿಯನ್ನು ತೆಗೆದುಕೊಂಡು ನಾವು ಸ್ವಸ್ಥರಾಗ್ತೇವೆ. ಏನು ಮುಂಚೆ ಹೇಗಿದ್ದೆವು ಹಾಗೆ. ಹಾಗೆ ನಾವು ನಿಜವಾಗಿ ಹೇಗಿರ್ಬೇಕಿತ್ತು ಹಾಗಾಗುವುದು ಸ್ವಸ್ಥತೆ. ಈಗ ಹಾಗಿಲ್ಲ ನಾವು. ಆದ್ರಿಂದ ಅಂತಹ ಸ್ವಸ್ಥತೆ ಪ್ರಶಾಂತಾತ್ಮ, ಅವನಿಗೆ ಪ್ರಶಾಂತಾತ್ಮ ಎಂಬುದಾಗಿ ಕರೆದಿದ್ದಾರೆ. ಆತ್ಮಸ್ವರೂಪಕ್ಕೆ ಇಲ್ಲಿ ಪ್ರಶಾಂತಾತ್ಮ ಅಂತ ಕರೆದಿರುವಂಥದ್ದು, ಅಂಥವನು ಕೃತಕೃತ್ಯನಾಗ್ತಾನೆ ಎಂಬುದಾಗಿ. ಸೊ ಅದಕ್ಕೆ ಮಾಡಬೇಕಾದ ಸಾಧನೆ ಯಾವುದಪ್ಪ ಅಂದ್ರೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರ ನಿಬೋಧತ. ಮೊದಲು ಎದ್ದು ಕೂತ್ಕೋಬೇಕು. ಉತ್ತಿಷ್ಠತ, ಒಬ್ಬ ಇದ್ದವನಿಗೆ ಹೇಳುವಂತಹ ಸಂದೇಶ. ಶ್ರುತಿ ಈ ಸಂದೇಶವನ್ನ ಹೇಳ್ತಾ ಇದೆ. ಅಥವಾ ನಚಿಕೇತನಿಗೆ ಬೋಧಿಸುವ ಮೂಲಕವಾಗಿ ಯಮನೇ ಈ ಸಂದೇಶವನ್ನ ಹೇಳ್ತಾ ಇದ್ದಾನೆ ಎಂದು ತೆಗೆದುಕೊಳ್ಳಬಹುದು. ಶಂಕರ ಭಗವತ್ಪಾದರು ಇಲ್ಲಿ ಶ್ರುತಿಯೇ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇತಿ ಶ್ರುತಿ ಅನುಕಂಪಯ ಆಹ ಮಾತೃವತ್. ತಾಯಿಯ ಒಂದು ಮಗುವಿಗೆ ಪರೀಕ್ಷೆಗೆ ಬರಲಿಕ್ಕೆ ಒಬ್ಬ ಮಗು ರೆಡಿ ಆಗ್ಬೇಕು. ಆಗ ತಾಯಿ ಹೇಗೆ ಎಚ್ಚರಿಸ್ತಾಳಲ್ಲ, ಉತ್ತಿಷ್ಠ, ಎಚ್ಚರ ಆಗುವ. ಉತ್ತಿಷ್ಠ ಅಂತಂದ್ರೆ ಎದ್ದೇಳು ಅಂತ ಅರ್ಥ. ಜಾಗೃತ, ಎಚ್ಚರ ಆಗುವಂತ ಅರ್ಥ. ಮೊದಲು ಎದ್ದೇಳಬೇಕು, ಆಮೇಲೆ ಎಚ್ಚರ ಆಗಬೇಕು. ಅಮ್ಮ ಮಕ್ಕಳಿಗೆ ಹಾಗೆ ಮಾಡ್ತಾಳೆ. ಅವನಿಗೆ ಮೊದಲೇ ಎಚ್ಚರ ಮಾಡಿ ಆಮೇಲೆ ಎದ್ದು ಕೂತ್ಕೊಂತ ಹೇಳಲಿಕ್ಕೆ ಆಗಲ್ಲ. ಅಷ್ಟು ಗಾಢವಾದ ನಿದ್ದೆಯಲ್ಲಿರ್ತಾನೆ. ಮೊದಲು ಅವನಿಗೆ ನಿದ್ದೆಯಿಂದ ಹಾಸಿಗೆಯಿಂದ ಕೂರ್ಸೋದು ಮೇಲಕ್ಕೆ, ಆಮೇಲೆ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಎಚ್ಚರ ಮಾಡು. ಆಮೇಲೆ ಶ್ರುತಿ ಹೇಳುತ್ತೆ ಮುಂದಿನ ಹೆಜ್ಜೆ, ಪ್ರಾಪ್ಯ ವರಾನ್ ನಿಬೋಧತ. ವರಾನ್ ಅಂದ್ರೆ ಪ್ರಕೃಷ್ಟಾನ್ ಆಚಾರ್ಯಾನ್, ಶ್ರೇಷ್ಠವಾದ ಆಚಾರ್ಯರನ್ನ ಪ್ರಾಪ್ಯ ಪಡೆದುಕೊಂಡು. ವರ ಎನ್ನುವ ಶಬ್ದಕ್ಕರ್ಥ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠರು ಯಾರಪ್ಪ ಅಧ್ಯಾತ್ಮ ಪ್ರಕ್ರಿಯೆಯಲ್ಲಿ? ಗುರುಗಳು.
ಅದರಿಂದ ಪ್ರಕೃಷ್ಟಾನ್ ಆಚಾರ್ಯಾನ್ ವರಾನ್ ಉಪಗಮ್ಯ, ಪ್ರಾಪ್ಯ ಅಂದ್ರೆ ಅವರನ್ನ ಹೊಂದಿ ಸಮೀಪಿಸಿ, ನಿಬೋಧತ, ನೀನು ಆತ್ಮಜ್ಞಾನವನ್ನು ಪಡ್ಕೋ ಹೇಳ್ತಿದ್ದಾರೆ. ನಿಬೋಧತ ಅಂತ ಹೇಳಿ ಅವಗಚ್ಚತ ಎಂಬುದಾಗಿ. ಸ್ವಾಮಿ ವಿವೇಕಾನಂದರು ಇದೇ ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತಾ ಇದ್ರು ಅಂತ ನಾನು ಹೇಳಿದ್ದೆ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅನ್ನುವಂಥದ್ದನ್ನ ಉಪನಿಷತ್ತು ಗುರುಗಳನ್ನ ಪಡೆದುಕೊಂಡು ಜ್ಞಾನ ಪಡೆದುಕೋ ಎಂಬುದಾಗಿ ಹೇಳ್ತಾನೆ. ಮೊದಲನೇದಾಗಿ ಎದ್ದು ಕೂತ್ಕೊಳ್ಬೇಕು ಅನ್ನೋ ಮಾತಿಗೆ ಅರ್ಥ ಏನು? ಶಂಕರರು ಹೇಳ್ತಾರೆ, ಅನಾದಿ ಅವಿದ್ಯಾ ಪ್ರಸುಪ್ತಾಹ ಉತ್ತಿಷ್ಠ. ಅನಾದಿ ಅವಿದ್ಯೆಯಿಂದ ಮಲಗಿಬಿಟ್ಟಿದ್ದೇವಂತೆ ನಾವು. ಅದು ಉಪನಿಷತ್ತಿನ ಮಾತೆ, ಮಾಂಡೋಕ್ಯದಲ್ಲಿ ಬರುತ್ತದೆ. ಅನಾದಿ ಮಾಯೆಯ ಸುಪ್ತ ಅಂತ. ಅನಾದಿ ಮಾಯೆಯಲ್ಲಿ ನಾವು ಮಲಗಿಬಿಟ್ಟಿದ್ದೇವಂತೆ. ಈ ವಿಷಯ ನಮಗೆ ಯಾರು ಹೇಳೋದಿಲ್ಲ, ಉಪನಿಷತ್ತು ಮತ್ತು ಗುರುಗಳಿಗೆ ಗೊತ್ತಾಗಿ. ಎಲ್ಲರೂ ಹೇಳ್ತಾರೆ ನಾವು ಎಚ್ಚರಾಗಿದ್ದೇವೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಆದ್ರೆ ಉಪನಿಷತ್ತಿನ ಪ್ರಕಾರ ನಾವಿನ್ನೂ ಮಲಗಿದ್ದೇವೆ. ಅದರಿಂದ ಎಚ್ಚರ ಆಗಬೇಕು ಅಂದ್ರೆ ಆತ್ಮಜ್ಞಾನಾಭಿಮುಖ ಭವತ. ಮೊದಲು ನಮಗೆ ಈ ಸಂಸಾರ ಅನ್ನುವಂಥದ್ದು ಒಂದು ದೋಷ ಅನ್ನೋದು ಗೊತ್ತಾಗಬೇಕು. ದೋಷದ ಜ್ಞಾನ ಮುಂಚೆ ಆಗಬೇಕು. ಅದೇ ಇಲ್ಲಿ ಉತ್ತಿಷ್ಠತೆ ಎಂಬ ಮಾತಿಗೆ ಅರ್ಥ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ತಲೆನೋವು ಬಂದಿದೆ ಅಂತ. ತಲೆನೋವು ಯಾಕಾಗ್ ಬಂದಿದೆ ಎನ್ನುವುದು ಗೊತ್ತಾಗಬೇಕು. ತಲೆನೋವು ಬಂದಿದೆ ಅಂತ ಗೊತ್ತಾಗಿದೆ, ಅದ್ರ ಕಾರಣ ಏನು ಅಂತ ಗೊತ್ತಾಗಬೇಕು. ಅನೇಕ ಕಾರಣಗಳಿಂದ ಬಂದಿರಬಹುದು. ಕಣ್ಣಿನ ಪಾಯಿಂಟ್ ಕಡಿಮೆ ಆದಾಗೂ ತಲೆನೋವು ಬರಬಹುದು. ದೇಹದಲ್ಲಿ ಜ್ವರ ಮುಂತಾದವುಗಳು ಬಂದಾಗ ಸಂಬಂಧಿಯಾದ ತಲೆನೋವುಗಳು ಬರಬಹುದು. ಅಥವಾ ಬೇರೆ ಬೇರೆ ಅನ್ಯಾನ್ಯ ಕಾರಣಗಳಿಂದ ಯಾರೋ ಒಬ್ರು ಮನಸ್ಸಿಗೆ ಬೇಜಾರಾಗುವಾಗ ವರ್ತಿಸಿದ್ದಾರೆ, ಅದರಿಂದಲೂ ತಲೆನೋವು ಬಂದಿರಬಹುದು. ಆ ತಲೆನೋವು ಅನ್ನುವುದಕ್ಕೆ ಕಾರಣ ಅನ್ನುವಂಥದ್ದು ಅನೇಕ ಇರ್ತದೆ. ಯಾವ ಕಾರಣದಿಂದ ಬಂದಿದೆ ಎಂದು ಗೊತ್ತಾದಾಗ್ಲೇ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ವೈದ್ಯರಿಗೂ ಕೂಡ ರೋಗದ ಕಾರಣ ಯಾವಾಗ ಸರಿಯಾಗಿ ಗೊತ್ತಾಗ್ತದೋ ಔಷಧಿ ಕೊಟ್ರೆ ಅದು ಫಲಕಾರಿ ಆಗ್ತದೆ. ಅನೇಕ ಕಾರಣಗಳಿರುವುದರಿಂದ ನಿಶ್ಚಿತವಾಗಿ ಕಾರಣವನ್ನು ಗುರುತಿಸುವಂಥದ್ದು ಮೊದಲನೇ ಹೆಜ್ಜೆ ಅಧ್ಯಾತ್ಮ ಸಾಧನೆ. ನಾನು ದುಃಖಿ ಆಗುವುದಕ್ಕೆ, ನಾನು ಸಂಸಾರ ಬಂಧನದಲ್ಲಿರಲಿ ಕಾರಣ ಏನು? ಅದು ಅಜ್ಞಾನವೇ ಕಾರಣ. ಅವಿದ್ಯಾ ಕಾಮ ಕರ್ಮದ ರೂಪದ ಈ ಒಂದು ಬಂಧನ ಏನಿದೆ, ಇದುವೇ ನನ್ನ ಸಂಸಾರದ ತಾಪತ್ರಯಗಳಿಗೆ ಕಾರಣ ಎಂಬುದು ಮೊದಲು ಗೊತ್ತಾಗಬೇಕು. ಅವಿದ್ಯೆ ಎಂಬುದು ಮೂಲ ಕಾರಣ. ಆಮೇಲೆ ಜಾಗೃತ, ಎಚ್ಚರ ಆಗಬೇಕು. ಅಜ್ಞಾನ ನಿದ್ರಾಯಾಹ ಘೋರ ರೂಪಾಯಾಹ ಸರ್ವ ಅನರ್ಥ ಬೀಜಭೂತಾಯಾಹ ಕ್ಷಯಂಕುರುತ. ಇದನ್ನ ಕ್ಷಯ ಮಾಡಿಕೊಳ್ಬೇಕು ಅಂತನೂ ಗೊತ್ತಾಗ್ಬೇಕು. ಅದು ಎಚ್ಚರ ಆಗೋದು. ಜ್ಞಾನದಿಂದಲೇ ಇದರ ಕ್ಷಯ ಆಗ್ತದೆ. ಅಜ್ಞಾನ ಅನ್ನುವಂಥದ್ದು ಗುರುಗಳಿಂದ ಸಿಗತ್ತೆ ನಮಗೆ. ಈ ತಿಳುವಳಿಕೆ ಜಾಗೃತಿ ಆಗುವುದು ಅಂತ ಅರ್ಥ. ಎಷ್ಟೋ ಜನರಿಗೆ ಗೊತ್ತಾಗ್ತದೆ ಅಜ್ಞಾನವೋ ಅಥವಾ ನನ್ನ ಒಳಗಡೆಯೇ ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಪರಿಹಾರ ಉಪಾಯ ಯಾವುದು ಅದು ಗೊತ್ತಿರಲ್ಲ. ಪರಿಹಾರ ವೇದಾಂತವೇ. ವೇದಾಂತ ಮತ್ತು ಆಚಾರ್ಯರ ಮುಖೇನ ವೇದಾಂತ ಶ್ರವಣವೇ ಇದಕ್ಕೆ ಪರಿಹಾರ. ಅದನ್ನ ಇಲ್ಲಿ ಜಾಗೃತ ಎಂಬುದಾಗಿ ಕರೀತಾರೆ. ನಂತರ ಗುರುಗಳನ್ನ ಪಡೆದುಕೊಂಡು ನಾವು ನಿಬೋಧತ, ನಾವು ಈ ಸಂಸಾರದಿಂದ ಹೊರಗೆ ಬರಬೇಕು. ಸಂಸಾರದಿಂದ ಹೊರಗೆ ಬರುವುದು ಉಪಾಯ ಒಂದೇ, ಸರಿಯಾದ ತಿಳುವಳಿಕೆ ಅಷ್ಟೇ. ತಪ್ಪು ತಿಳುವಳಿಕೆಯಿಂದ ಸಂಸಾರ ಬಂಧನ ಆಗಿದೆ, ಸರಿಯಾದ ತಿಳುವಳಿಕೆಯಿಂದ ಅದು ನಿವೃತ್ತಿ ಆಗುತ್ತೆ. ಆದ್ರೆ ಈ ದಾರಿ ತುಂಬಾ ಕಠಿಣ ಎಂಬುದಾಗಿ ಹೇಳುತ್ತೆ ಉಪನಿಷತ್ತು. ಎದುರಿಸುತ್ತೆ ಅಂತ ನಾವು ಯೋಚನೆ ಮಾಡೋದು ಬೇಡ, ಆದ್ರೆ ಎಚ್ಚರಿಕೆ ಇರಲಿ. ಪೂರ್ವವಧಾನಂ ಮಹದವಧಾನಂ ಪ್ರಮಾದೋವೈ ಮೃತ್ಯು. ಪ್ರಮಾದಕ್ಕೆ ಎಡೆ ಕೊಡದೇನೆ ನಿರಂತರವಾಗಿ ಆತ್ಮಾಭ್ಯಾಸ ಮಾಡು ಎನ್ನುವುದಕ್ಕೊಂದು ಮಾತು ಹೇಳುತ್ತೆ. ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ.
ಕ್ಷುರಸ್ಯ ಧಾರ, ಕ್ಷುರ ಅಂದ್ರೆ ಕ್ಷೌರ ಕತ್ತಿ. ಕ್ಷೌರಿಕನ ಈ ಕ್ಷುರ ಶಬ್ದದಿಂದಲೇ ಆ ಕ್ಷೌರಿಕ ಮುಂತಾದ ಶಬ್ದಗಳು ಬಂದಿರೋದು. ಅಕ್ಷುರ ಅಂತ ಹೇಳಿದ್ರೆ ಆ ಕ್ಷೌರಿಕನ ಕತ್ತಿ ಅಂದ್ರೆ ಇದು ಇರುತ್ತಲ್ಲ, ಏನಿರ್ತಾರೆ ಅದಕ್ಕೆ ಕತ್ತಿ ಅಂತ ಹೇಳೋದಕ್ಕಿಂತ ಶೇವ್ ಮಾಡತಕ್ಕಂತ ಸಾಧನ ಇದೆಯಲ್ಲ, ಅದನ್ನ ಅದು ಎಷ್ಟು ಹರಿತವಾಗಿರುತ್ತೆ, ಆ ಬ್ಲೇಡ್ ಎಷ್ಟು ಹರಿತವಾಗಿರುತ್ತೆ. ದಾರ ಅಂದ್ರೆ ಅದೇ ಅದರ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಅಲಗು. ಆ ಚಾಕು ಅಥವಾ ಚೂರಿ ಏನವನು ಬಳಸ್ತಾನೋ ಅದರ ಅಲಗು ಏನಿದೆ ಅಷ್ಟು ಹರಿತವಾದಂಥದ್ರ ಮೇಲೆ ನಡೆಯೋದು ಎಷ್ಟು ಕಷ್ಟ ಇದೆ. ನಿಶಿತ ಅಂದ್ರೆ ಹರಿತವಾದದ್ದು. ಅದರ ಧಾರೆ, ಕ್ಷೌರ ಕತ್ತಿಯ ಧಾರೆ ಎನ್ನುವಂಥದ್ದು ಏನಿದೆ ಅದರ ಮೇಲೆ ನಡೆಯುವಂಥದ್ದು ಎಷ್ಟು ಕಠಿಣವೋ ಹಾಗೆ ಅಧ್ಯಾತ್ಮ ಪಥ ಅನ್ನೋದು ಕಠಿಣ ಅಂತ ಹೇಳುತ್ತೆ. ದುರ್ಗಂ ಪಥಸ್ತ್, ದುರ್ಗಂ ಅಂದ್ರೆ ಕಠಿಣವಾದ ಪಥ ಇದು ಎಂಬುದಾಗಿ. ಕವಯೋ ವದಂತಿ, ಇದನ್ನು ಕವಿಗಳು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಆತ್ಮಜ್ಞಾನಿಗಳು ಹೇಳ್ತಾರೆ, ಇಷ್ಟು ಕಠಿಣವಾದ ಪಥ, ಕತ್ತಿಯ ಅಲಗಿನ ಮೇಲೆ ನಡೆದಷ್ಟು ಕಠಿಣವಾದಂತಹ ಮಾರ್ಗ ಇದು ಎಂಬುದಾಗಿ. ಅದು ಸತ್ಯವಾದದ್ದು. ಯಾಕೆಂದ್ರೆ ಮಾಯಾಮಯಮಿದಮಖಿಲಂ ಬುದ್ಧ್ವಾ, ಈ ಮಾಯೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಪ್ರಕೃತಿಯನ್ನ ಮೀರಿ ಪುರುಷನೆಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಪ್ರವಾಹದ ವಿರುದ್ಧ ಈಜದ ಹಾಗೆ ಅದು. ಇಡೀ ಪ್ರವಾಹವೇ ಒಂದು ಕಡೆಗೆ ಸಾಗ್ತಾ ಇದೆ, ಇವನು ಪ್ರವಾಹದ ವಿರುದ್ಧ ಹೋಗ್ತಾ ಇದ್ದಾನೆ. ಎಲ್ಲರೂ ಕೂಡ ವಿಷಯ ವಸ್ತುಗಳಲ್ಲಿ ಸುಖವನ್ನು ನಿರೀಕ್ಷಿಸ್ತಾ ಪ್ರಪಂಚದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ. ಈತನೊಬ್ಬ ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇರ್ತಾರೆ. ಆದ್ರಿಂದ ಅದು ಒಂದು ಕಠಿಣ. ಇನ್ನೊಂದು, ಪ್ರಕೃತಿ ಈ ಜೀವವನ್ನ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಬಯಸ್ತಾ ಇರ್ತದೆ. ಪ್ರಕೃತಿ ಜವಾಬ್ದಾರಿ ಅದು, ಸಂಸಾರ ವರ್ಧನೆ ಮಾಡ್ತಕ್ಕಂಥದ್ದು ಅಥವಾ ಈ ಸಂಸಾರ ಪೋಷಿಸುವಂಥದ್ದು ಪ್ರಕೃತಿ ಜವಾಬ್ದಾರಿ. ಅದಕ್ಕೆ ಏನ್ ಮಾಡುತ್ತೆ, ಹೇಗಾದ್ರೂ ಮಾಡಿ ಮೇಲಕ್ಕೆ ಏರೋವನ್ನು ಬೀಳಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತದೆ. ಇದೆಲ್ಲ ಕಾವ್ಯಮಯವಾದ ಶಬ್ದಗಳು. ಅದು ಸೂಕ್ಷ್ಮತೆ ಹೋಗ್ತಾ ಇದ್ದ ಹಾಗೆ ಜಾರುವ ಸಂಭವ ಜಾಸ್ತಿ. ನೀವು ಪೀಕಲ್ಲಿ ಹೋಗುವಷ್ಟು ಹಿಮಾಲಯದಲ್ಲಿ ಜಾರುವ ಸಂಭವ ಜಾಸ್ತಿ. ಅದನ್ನೇ ಪ್ರಕೃತಿಯ ಮೇಲೆ ನಾವು ಆರೋಪ ಮಾಡ್ತೇವೆ, ತೊಂದರೆ ಏನಿಲ್ಲ. ಆದ್ರಿಂದ ಪ್ರಕೃತಿಯ ಹಿಡಿತದಿಂದ ತಪ್ಪಿಸಿಕೊಂಡು ಆಚೆಗೆ ಹೋಗುವಂಥದ್ದು ಕೂಡ ಕಠಿಣ. ಇನ್ನು ಈ ಆತ್ಮ ಸ್ವರೂಪ ಅನ್ನೋದು ಸೂಕ್ಷ್ಮ, ಇದನ್ನು ಗ್ರಹಣ ಮಾಡೋದಕ್ಕೆ ಬುದ್ಧಿಗೆ ಅರ್ಹತೆ ಇರೋದಿಲ್ಲ. ನಮ್ಮ ಸ್ವಭಾವ ಏನಪ್ಪಾ ಅಂದ್ರೆ ಆಬ್ಜೆಕ್ಟಿಫಿಕೇಶನ್. ಈ ಒಂದು ವಸ್ತುವನ್ನ ಆಬ್ಜೆಕ್ಟಿಫೈ ಮಾಡತಕ್ಕಂಥದ್ದೇ ಸ್ವಭಾವ ಆಗ್ಬಿಟ್ಟಿರುತ್ತದೆ. ಈಗ ಆತ್ಮ ಅಂದ ತಕ್ಷಣ ಏನೋ ಒಂದು ಕಲ್ಪನೆಗೆ ನಾವು ತಂದುಕೊಂಡ್ಬಿಡ್ತೇವೆ. ಎಲ್ಲ ಕಲ್ಪನೆಗೂ ಸಾಕ್ಷಿಯಾಗಿರುವ, ಅದನ್ನು ಮೀರಿರುವ ಚೈತನ್ಯ ಎಂದ್ರೂ ಕೂಡ ಅದು ಅರ್ಥ ಆಗಲ್ಲ. ಆದ್ರಿಂದ ಆತ್ಮನೂ ಸೂಕ್ಷ್ಮವಾದ ವಿಷಯ, ಅದನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಪ್ರಕೃತಿಯು ಈ ಜೀವನನ್ನ ಪುರುಷನೆಡೆಗೆ ಹೋಗ್ಲಿಕ್ಕೆ ಬಿಟ್ಟುಕೊಡಲ್ಲ. ಇನ್ನು ಪ್ರಪಂಚದ ವ್ಯವಹಾರವನ್ನು ನೋಡಿದ್ರು ಕೂಡ ಈ ಕಡೆಗೆ ಸಾಗ್ತಾ ಇರುವವರ ಸಂಖ್ಯೆ ಕಡಿಮೆ. ಈಗ ತುಂಬಾ ಜನ ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ನಮ್ಗೇನೋ ಪ್ರೋತ್ಸಾಹ ಸಿಗ್ತಾ ಇತ್ತು, ಹೋಗೋಣಪ್ಪ ನಾವು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ನಮ್ ಜೊತೆಲಿ ಕರ್ಕೊಂಡು ಹೋಗೋರು ಯಾರೂ ಇಲ್ಲ, ನಾವು ಒಬ್ಬರೇ ಪ್ರಯಾಣ ಮಾಡ್ಬೇಕು. ಯಾರಾದ್ರೂ ಈ ಕಡೆಗೆ ಪ್ರಯಾಣ ಮಾಡ್ತಾರೆ ಅಂದ್ರೆ ಅವರನ್ನ ನಿಂದಿಸುತ್ತಾರೆ, ಅವಮಾನ ಮಾಡಬಹುದೇ ಹೊರತು ತುಂಬಾ ಶ್ರೇಷ್ಠವಾದ ಕೆಲಸ ಮಾಡ್ಬಿಟ್ಟಿಯಪ್ಪ. ಜೈನ ಸಂಪ್ರದಾಯದಲ್ಲಿ ಇದೆಯಂತೆ, ನಾನು ಕೇಳಿದ್ದೇನೆ. ಒಬ್ಬ ವ್ಯಕ್ತಿ ಸನ್ಯಾಸ ತೆಗೆದುಕೊಳ್ಳುವ ಉತ್ಸವವಾಗಿ ಆಚರಿಸ್ತಾರೆ. ಆದ್ರೆ ಬೇರೆ ಸಂದರ್ಭಗಳಲ್ಲಿ ಹಾಗಲ್ಲ. ಸನ್ಯಾಸ ತೆಗೆದುಕೊಳ್ತಾನೆ ಅಂದ್ರೆ ಅವನು ಒಬ್ಬನೇ ಹೋಗ್ಬೇಕು, ಹಾಗೆ ಅವನು ಒಬ್ಬನೇ ನಿಲ್ಲಬೇಕು. ಈ ಜ್ಞಾನ ಪ್ರಚಾರಕ್ಕೋ ಅಥವಾ ಜ್ಞಾನಾನುಸಂಧಾನಕ್ಕೋ ನಿಂತುಕೊಳ್ಳುವವರು, ಜೊತೆಯಲ್ಲಿ ನಿಂತುಕೊಳ್ಳುವವರ ಸಂಖ್ಯೆ ಕಡಿಮೆ ಇದೆ. ಅವನಿಗೆ ಹೊರಗಡೆಯಿಂದ ಪ್ರೋತ್ಸಾಹ ನಿರೀಕ್ಷಿಸುವಾಗಿಲ್ಲ, ತನ್ನೊಳಗಡೆ ಸ್ಫೂರ್ತಿಯನ್ನು ಪಡ್ಕೊಳ್ಬೇಕು. ಜಾರಿ ಬಿದ್ದರೂ ಮತ್ತೆ ಮತ್ತೆ ಎದ್ದು ನಿಲ್ಲಬೇಕು. ಗುರುಶಾಸ್ತ್ರೋಪದೇಶದ ಸಹಾಯವನ್ನು ಇಟ್ಟುಕೊಂಡು ಸೂಕ್ಷ್ಮವಾದ ಆತ್ಮತತ್ವವನ್ನು ಅರಿಬೇಕು. ಈ ಪ್ರಕ್ರಿಯೆಗಳೆಲ್ಲ ಒಂದು ತಪಸ್ಸು. ಜ್ಞಾನ ಯಸ್ಯ ಜ್ಞಾನಮಯಂ ತಪಃ, ಈ ಜ್ಞಾನಾನುಸಂಧಾನವೇ ಒಂದು ತಪಸ್ಸು. ಅದಕ್ಕೆ ಅತಿಯಾದಂತಹ ಒಂದು ಆತ್ಮವಿಶ್ವಾಸ, ಧೈರ್ಯ, ಈಶ್ವರಾನುಗ್ರಹ ಇದೆಲ್ಲವೂ ಇದ್ದರೆ ಈ ಪಥದಲ್ಲಿ ನಡಿಲಿಕ್ಕೆ ಸಾಧ್ಯ.
ಇಲ್ವಾದ್ರೆ ಸ್ವಲ್ಪ ದೂರ ಹೋಗಿ ಕೆಲವರು ಹಿಂದ್ ಬರ್ತಾರೆ, ಕೆಲವರು ಸ್ವಲ್ಪ ದೂರ ಹೋಗಿ ಅಲ್ಲಿ ಆರಾಮಾಗಿರ್ತಾರೆ. ಕೃಷ್ಣ ಗೀತೆ ಹೇಳಿದ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಮಂದಿಯಲ್ಲಿ ಯಾರು ಒಬ್ರು ಯಥಾರ್ಥವಾಗಿ ಆತ್ಮನ ಅರಿತುಕೊಂಡು ಆತ್ಮನಲ್ಲಿ ನಿಲ್ತಾರೆ ಎಂಬುದಾಗಿ ಉಪನಿಷತ್ತು ಗೀತೆ ಅನೇಕ ಕಡೆಗಳಲ್ಲಿ ಹೇಳಿದೆ. ಅಂದ್ರೆ ಹಾಗೆ ಮುಂದಕ್ಕೆ ಹೋಗೋದು ಕಠಿಣ ಎಂಬುದು ಸತ್ಯವಾದ ವಿಷಯ ಉಪನಿಷತ್ತು ಹೇಳ್ತಕ್ಕಂಥದ್ದು. ಆದರೆ ಯಾವಾತನು ದೃಢ ನಿಶ್ಚಯವನ್ನು ಮಾಡಿದ್ದಾನೋ, ತನ್ನ ಬದುಕಿನ ಧ್ಯೇಯವನ್ನು ಸ್ಪಷ್ಟಪಡಿಸಿಕೊಂಡು ಪ್ರಾಮಾಣಿಕವಾದ ಹೆಜ್ಜೆಯನ್ನ ಆ ದಿಕ್ಕಿನಲ್ಲಿ ಇಡ್ತಾ ಹೋಗ್ತಿದ್ದಾನೋ ಅವನಿಗೆ ನಿಶ್ಚಿತವಾಗಿಯೂ ಗುರಿ ಪ್ರಾಪ್ತಿಯಾಗುತ್ತದೆ ಎಂಬಂಥದ್ದನ್ನ ನಾವು ಬೇರೆ ಗ್ರಂಥಗಳಲ್ಲಿಯೂ ನೋಡ್ತೇವೆ. ಸುಸುಖಂ ಕರ್ತುಮವ್ಯಯಂ ಎಂಬುದಾಗಿ ಕೃಷ್ಣನು ಕೂಡ ಹೇಳ್ತಾನೆ. ಈ ಆತ್ಮಜ್ಞಾನವನ್ನು ಪಡೆದುಕೊಳ್ಳಲು ಸುಲಭ ಅಂತ ಹೇಳ್ತಾನ ನಾವು. ಯಾರಿಗೆ ಗುರುಶಾಸ್ತ್ರೋಪದೇಶದಿಂದ ಅನುಗ್ರಹೀತನಾದಂತಹ ಸಾಧನ ಚತುಷ್ಟಯ ಸಂಪನ್ನನಾದಂತಹ ವ್ಯಕ್ತಿಗೆ ಇದು ಸುಲಭ, ಹಾಗಿಲ್ಲದಿದ್ರೆ ಕಷ್ಟ ಎಂಬುದಾಗಿ ಉಪನಿಷತ್ ಹೇಳುತ್ತೆ. ಮುಂದಿನ ಮಂತ್ರವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.